ಈಗ ನಿಮ್ಮ ಸಂಸ್ಥೆ ಮೂಲಕ ಧರ್ಮಸ್ಥಳವನ್ನು ಬಿಟ್ಟು ಬೇರೆ ಬೇರೆ ಯಾವ ಭೂ ಕಬಳಿಕೆ ಪ್ರಕರಣಗಳನ್ನು ನೀವು ಕೈಗೆತ್ತಿಕೊಂಡಿದ್ದೀರಿ? ನಾವು ಯಾವುದು ತೆಗೆದುಕೊಳ್ಳಿಲ್ಲ, ತೆಗೆದುಕೊಳ್ಳೋದು ಕೂಡ ಇಲ್ಲ. ಮತ್ತೆ ಧರ್ಮಸ್ಥಳದ ಬಗ್ಗೆನೇ ಯಾಕೆ ಅಷ್ಟೊಂದು ಇಂಟ್ರೆಸ್ಟ್? ನಮ್ಗೆ ಅಷ್ಟು ಉಂಟಲ್ಲ. ಯಾವುದು ಮದುವೆ ಮಾಡಿಸ್ತಾರೆ, ಸಾಮೂಹಿಕ ಮದುವೆ ಮಾಡಿಸ್ತಾರೆ, ಅಷ್ಟು ಮಂದಿಗೆಲ್ಲರಿಗೂ ಕೂಡ ಅನ್ನ ಮಾಡ್ತಾರೆ, ಮಿಲ್ಕ್ ಸೊಸೈಟಿಗಳಿಗೆಲ್ಲ ಪೀಠೋಪಕರಣ ಕೊಡ್ತಾರೆ, ಶಾಲೆಗಳಿಗೆ ಮಾಸ್ಟರ್ಗಳನ್ನು ನೇಮಕ ಮಾಡ್ತಾರೆ. ಹೌದು ಸ್ವಾಮಿ, ಇದೆಲ್ಲ ನೀವು ಮಾಡ್ತೀರ ಹೌದಲ್ಲ? ಯಾರ ಹಣದಿಂದ ಎಷ್ಟು ಮಾಡ್ತಾ ಇದ್ದೀರಿ? ಸರಿಗ ನೀವು ಮತ್ತೊಂದು ಕಡೆ ಬರ್ಕೊಂಡಿದ್ರಿ ಏನಂತ, ದೇವರ ಭೂಮಿಯನ್ನೇ ಅಪಹರಿಸಿ ಮಂಜುನಾಥ ಮತ್ತು ಅಣ್ಣಪ್ಪರಿಗೆ ನೆರೆ ಇಲ್ಲದಂತೆ ಮಾಡಿದಂಥ ಹಗರಣ ಅಂತ. ಇಂಥ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಯಾಕೆ ಮಾಡ್ತೀರಿ? ಪಬ್ಲಿಸಿಟಿಗೋಸ್ಕರನ? ಹೌದು, ಪಬ್ಲಿಸಿಟಿಗೋಸ್ಕರನೇ ಮಾಡೋದು. ಅವರ ಪಬ್ಲಿಸಿಟಿ, ಅವರು ಮಾಡಿದ ಅಕ್ರಮಗಳ ಪಬ್ಲಿಸಿಟಿ. ಈಗ ಇಲ್ಲಿ ನಾವು ದೇವಸ್ಥಾನದ ಭೂಮಿಯನ್ನು, ಮಂಜುನಾಥನ ಭೂಮಿಯನ್ನು ಮಂಜುನಾಥನಿಗೆ ವಾಪಸ್ ಬರಬೇಕಂತ ನಾವು ಹೋರಾಟ ಮಾಡಿದರೆ ನಾವು ಹಿಂದುತ್ವದ ವಿರೋಧಿಗಳ. ಆದರೆ ಈಗ ಅದು ಅಣ್ಣಪ್ಪನ ಭೂಮಿ ಆಗಲಿ ಇದಾಗಲಿ ಅದೆಲ್ಲವೂ ಕೂಡ ಈಗ ವೀರೇಂದ್ರ ಹೆಗ್ಗಡೆಯವರ ಹೆಸರಿನಲ್ಲಿದೆ. ನೀವು ಅಲ್ಲಿಗೆ ಧರ್ಮಸ್ಥಳಕ್ಕೆ ಹಾರಿ ಹೋಗ್ತೀರಿ ಪ್ರಚಾರ ಕೊಡಲಿಕ್ಕೆ. ಈಗ ಗಂಟೆಯಲ್ಲಿ ಬರ್ತದೋ ಆ ಗಂಟಿನ ಪ್ರಚಾರ ಮಾಡುವಂಥದ್ದು ಅಷ್ಟೇ. ವೀರೇಂದ್ರ ಹೆಗ್ಗಡೆ ಯಾಕೆ ಇಷ್ಟವ್ರಿಗೆ ನಿರ್ಣಯ ಮಾಡಿ ಇದನ್ನು ಇಟ್ಕೊಂಡು ಯಾಕೆ ಇಷ್ಟವ್ರಿಗೆ ಅವರು ಪತ್ರಿಕಾಗೋಷ್ಠಿ ಕರೀಲಿಲ್ಲ? ಈ ಪ್ರಶ್ನೆ ಬರ್ತಲ್ಲ. ಈಗ ನೀವೇ ಹೇಳಿದ್ರಿ ವೈಯಕ್ತಿಕವಾಗಿ ಏನೂ ಇಲ್ಲ, ನಮ್ಮ ಸಂಸ್ಥೆ ಮೂಲಕ ನಾವು ಒಂದು ಮಾಡ್ತಾ ಇದ್ದೀವಿ ಅಂತ. ಈಗ ನಿಮ್ಮ ಸಂಸ್ಥೆ ಮೂಲಕ ಧರ್ಮಸ್ಥಳವನ್ನು ಬಿಟ್ಟು ಬೇರೆ ಬೇರೆ ಯಾವ ಭೂ ಕಬಳಿಕೆ ಪ್ರಕರಣಗಳನ್ನು ನೀವು ಕೈಗೆತ್ತಿಕೊಂಡಿದ್ದೀರಿ? ನಾವು ಯಾವುದು ತೆಗೆದುಕೊಳ್ಳಿಲ್ಲ, ತೆಗೆದುಕೊಳ್ಳೋದು ಕೂಡ ಇಲ್ಲ. ಮತ್ತೆ ಧರ್ಮಸ್ಥಳದ ಬಗ್ಗೆನೇ ಯಾಕೆ ಅಷ್ಟೊಂದು ಇಂಟ್ರೆಸ್ಟ್? ನಮ್ಗೆ ಅಷ್ಟು ಉಂಟಲ್ಲಿ. ನಮ್ಮ ಪಕ್ಕದಲ್ಲಿರೋದನ್ನು ಮೊದಲು ನಾವು ಸರಿ ಮಾಡುವ, ನಂತರ ಬೇರೆದ್ರ ಬಗ್ಗೆ ಆಲೋಚನೆ ಮಾಡುವ. ನಮ್ಮ ಎದುರಿಗೆ, ನಮ್ಮ ಕಣ್ಣೆದುರಿಗೆ ಇರುವಂಥದ್ದನ್ನು ನಾವು ಮಾಡದೆ ಇನ್ನು ಬೇರೆ ಕಡೆದಕ್ಕೆ ಮಾಡಲಿಕ್ಕೆ ಹೋದರೆ ಹೇಗೆ? ಅಂದರೆ ಈಗ ನಿಮ್ಗೆ 50 ವರ್ಷದ ಇತಿಹಾಸದಲ್ಲಿ ನಾಗರಿಕ ಸೇವಾ ಟ್ರಸ್ಟ್ನಲ್ಲಿ ಧರ್ಮಸ್ಥಳದೊಂದು ಬಿಟ್ಟರೆ ಬೇರೆ ಎಲ್ಲೂ ಭೂ ಕಬಳಿಕೆ ಪ್ರಕರಣಗಳು ಕಂಡಿಲ್ಲ. ನಮ್ಮ ಎದುರಿಗೆ ಬಂದಿರುವಂಥದ್ದು ಭೂ ಕಬಳಿಕೆ, ನಮಗೆ ಅವರ ಮೇಲೆ ತುಂಬ ವಿಶ್ವಾಸ ಇತ್ತು. ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ಪದ್ಮಲತಾ ಮರ್ಡರ್ ಆದ ಸಂದರ್ಭದಲ್ಲಿ ನಾವು ಅವರ ಬೆಂಬಲಿಗರಾಗಿಯೇ ಇದ್ದೆವು. 88ನೇ ಇಸ್ವಿಯಲ್ಲಿ 88ನೇ ಇಸ್ವಿಯಲ್ಲಿ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ನಮಗೆ ಸದಭಿಪ್ರಾಯವೇ ಇತ್ತು. ಇದ್ದಾಗ ನಾವು ಪದ್ಮಲತಾ ಮರ್ಡರ್ ಕೇಸ್ COD ತನಿಖೆ ಆರ್ಡರ್ ಆಯಿತು. ಆಗ ರಾಚೆ ಅಂತ ಹೋಮ್ ಮಿನಿಸ್ಟರ್ ಇದ್ದರು, COD ತನಿಖೆ ಆರ್ಡರ್ ಆಗಿತ್ತು. ರಾಚೆಯರ ಹತ್ರ ನಾವು ರೆಪ್ರೆಸೆಂಟೇಷನ್ ರಂಜನ್ ರಾವ್, ನಾವು ಮತ್ತು ಡಾಕ್ಟರ್ ಉಮಾನಾಥ್ ಪ್ರಭುರವು ಅವ್ರ ಹತ್ರ ಕೇಳಿದ್ದೆವು ಕೂಡ, ರಾಚೆಯರ ಹತ್ರ ಹೋಗಿದ್ದೆವು ಕೂಡ. ಏನಂತ ಹೇಳಿದ್ರೆ, ಇಲ್ಲ ಹೆಗ್ಗಡೆ ಅವರು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ, ಅವರ ಕಡೆಯಿಂದ ಇದಾದದ್ದಲ್ಲ ಅಂತ ಹೇಳುವಂಥ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೆವು. ಆದರೆ ನಮಗೆ ಅದರ ಒಂದು ಸ್ವಲ್ಪ ಸಮಯದ ನಂತರ ನಮಗೆ ಮತ್ತು ಶಂಪಾದೈತೋಡ್ನಂತ ನಮ್ಮ ಟ್ರಸ್ಟಿ ಆಗಿದ್ದರು, ಅವ್ರ ಹತ್ರ ಏನು ಹೇಳಿದ್ರು ಅಂತ ಹೇಳಿದ್ರೆ, ನಿಮಗೆ ಒಳ್ಳೆಯ ಹೆಸರಿದೆ ನಮ್ಮ ಸಂಸ್ಥೆಗೆ, ನೀವು ಈ ಪ್ರಕಾರದಲ್ಲಿ ಇದರಲ್ಲಿ ಇನ್ವಾಲ್ವ್ ಆಗೋದು ಸರಿಯಲ್ಲ. ಇದು ನಿಜವಾಗಿಯೂ ಕೂಡ ಕಿಡ್ನ್ಯಾಪ್ ಆದದ್ದು ಹೇಗೆ ರೇಪ್ ಮರ್ಡರ್ ಆಯಿತು, ಯಾವ ಕಾರಣಕ್ಕಾಯಿತು, ಜಾಗದ್ದಕ್ಕೆ ಎಲ್ಲವನ್ನು ಕೂಡ ಜಾಗ ಮತ್ತು ಬೇರೆ ಹೇಳಿದರು, ಎಲ್ಲ ವಿವರಿಸಿದರು ನಮಗೆ. ಇದು ಏನು ಆಗೋದಿಲ್ಲ, ಕೇಸ್ ನಿಲ್ಲುವುದಿಲ್ಲ. ಆದರೆ ಇದೇ ಪ್ರಕಾರದಲ್ಲಿ ಬೇರೆ ಕೂಡ ಹೇಗೆ ಆಗ್ತಾ ಇದೆ ಅನ್ನೋಂಥದ್ದು ಈಗೇನು ಸೌಜನ್ಯ ಪ್ರಕರಣ ಸಂದರ್ಭ ನಮಗೇನು ಕಂಡು ಬರ್ತಾ ಇದೆ ಎಲ್ಲ ಗ್ಯಾಂಗಲ್ಲಿದ್ದು, ಆ ಆಪರೇಷನ್ ಆಗಲೂ ಕೂಡ ಆಗ್ತಿರೋಂಥದ್ದನ್ನು ಹೇಳಿದರು ನಮಗೆ ಅವರೆಲ್ಲ. ಆಗ ನಮಗೆ ಶಾಕ್ ಆಯಿತು. ಮಾತ್ರ ಇಷ್ಟು ಒಂದು ಅಲ್ಲಿ ವ್ಯವಸ್ಥೆ ಉಂಟು ಅಂತ ತಿಳ್ಕೊಂಡಿವಿ. ಆದರೂ ಮತ್ತು ನಾವು ನಮ್ಮ ಪರಿಚಿತರು ಮತ್ತು ಬಾಕಿಯದ್ದು ಪೊಲೀಸ್ ವರ್ತುಲ ಬೇರೆ ಬೇರೆ ಮುಖಾಂತರವಾಗಿ ನಾವು ಅದನ್ನು ವಿಚಾರಿಸಿದಾಗ ಅದೆಲ್ಲವೂ ಸತ್ಯ ಅಂತ ನಮಗೆ ಗೊತ್ತಾಯಿತು. ಆದರೆ ಎಲ್ಲರೂ ಹೆದರಿಕೆಯಲ್ಲಿರ್ತಾರೆ. ಮಾತ್ರ ಧರ್ಮಸ್ಥಳದಲ್ಲಿ ಯಾರು ಬಾಯಿ ಬಿಡಲಿಕ್ಕೆ ಅಷ್ಟು ಸುಲಭದಲ್ಲಿಲ್ಲ, ಯಾಕಂದರೆ ಅಂಥ ಒಂದು ಪಾಳೆಗಾರಿಕೆ ವ್ಯವಸ್ಥೆ ಅಲ್ಲಿ ಇರುವಂಥದ್ದು. ಬಟ್ ನಮಗೆ ಗುಟ್ಟಾಗಿ ಹೇಳುವಂಥದ್ದು ಹೇಳ್ತಾರೆ. ಆಗ ಹೇಳಿದಾಗ ಗೊತ್ತಾಯಿತು. ಅಲ್ಲಿಂದ ನಾವು ಹೆಗ್ಗಡೆಯವರಿಂದ ದೂರ ಆದದ್ದು. ಸೊ ಅದರ ಮೊದಲು ನಮ್ಮ ಕಾರ್ಯಕ್ರಮಕ್ಕೆ ನಾವು ಕರೆದದಿತ್ತು, ಪಶ್ಚಿಮ ಘಟ್ಟ ಉಳಿಸಿ ಪಾದಯಾತ್ರೆಗೆ ಸಹ ಒಂದು ಕರೆದದಿತ್ತು, ಎಲ್ಲ ಮಾಡಿದ್ದೇವೆ, ಅವರ ಬಗ್ಗೆ ಡೌಟ್ ಇಲ್ಲ. ಅದು ಗೊತ್ತಾದ ನಂತರ ನಾವು ಅವರಿಂದ ದೂರ ಆದಾಗ ಅಲ್ಲಿಂದ ನಾವು ಇವರ ಅಕ್ರಮದ ವಿರುದ್ಧ ಮಾಡಿದ್ದೇವೆ. ಆಗ ನಮಗೆ ಫಸ್ಟಿಗೆ ಗೊತ್ತಾಗಿರುವಂಥದ್ದು ಇವ್ರದ್ದು ದೇವಸ್ಥಾನದ ಭೂಮಿ ಕೂಡ ಅವರದ್ದಲ್ಲ ಅದು ಅಂತ ಹೇಳಿ ನಮಗೆ ಗೊತ್ತಾಗಿರುವಂಥದ್ದು. ದೇವಸ್ಥಾನದ ಭೂಮಿಯನ್ನು ಕೂಡ ಅವರು ದೇವಸ್ಥಾನದ ಭೂಮಿ ಇವರ ಕುಟುಂಬಕ್ಕೆ ಮಾಡ್ಕೊಂಡಿದ್ದಾರೆ ಅಂತ ನಾವು ಮಾಹಿತಿಯನ್ನೆಲ್ಲ ತೆಗೆದಿದ್ದೇವೆ, ಆ ವಿಷಯಗಳನ್ನೆಲ್ಲವೂ ಕೂಡ. ಹಾಗೆ ನೋಡ್ತಾ ಹೋಗ್ಬೇಕಾದ್ರೆ ಸಾಕಷ್ಟು ಅತಿ ಹೆಚ್ಚು ಪ್ರಚಾರದಲ್ಲಿ ಆಗಿದ್ದದ್ದು ಯಾವುದಂದರೆ ವೀರೇಂದ್ರ ಹೆಗ್ಗಡೆ ಅವರು. ಆಗ ನಮಗೆ ಎಲ್ಲ ಗೊತ್ತಾಗ್ತಾ ಇಲ್ಲ, ಎಲ್ಲ ಕಡೆಯಲ್ಲಿ ಪ್ರಚಾರ ವೀರೇಂದ್ರ ಹೆಗ್ಗಡೆ ಅವರು ಯಾರ ಭೂಮಿಯನ್ನು ಬಿಡುವುದಿಲ್ಲ ಅಂತಕೊಂಡು ಹೇಳಿ, ಯಾರ ಭೂಮಿಯನ್ನು ಬಿಡುವುದಿಲ್ಲ. ಸರ್ಕಾರಿ ಭೂಮಿ ಮಾತ್ರ ಅಂತಲ್ಲ, ಖಾಸಗಿ ಭೂಮಿ ಆದರೂ ಕೂಡ ಅವರಿಗೆ ಪರ್ಚೇಸ್ ಮಾಡುವಾಗಲೂ ಕೂಡ ಮಾರ್ಕೆಟ್ ರೇಟ್ಗಿಂತ ಎಷ್ಟೋ ಕಮ್ಮಿ ಕೊಟ್ಟು ಅದರ ಸುತ್ತಮುತ್ತಲಿದ್ದು ಹೆದರಿಸಿಯೋ ಈ ಪ್ರಕಾರ ತಗೊಳ್ಳೋವಂಥ ಒಂದು ವ್ಯವಸ್ಥೆ ಅಲ್ಲಿತ್ತು. ಸೊ ಅದು ನಮಗೆ ಗಮನಕ್ಕೆ ಬಂದಾಗ ನಾವು ಅದರ ಮೇಲೆ ಹೋಗ್ಲಿಕ್ಕೆ ಶುರು ಮಾಡಿದ್ವಿ. ಸೊ ಅದನ್ನು ಶುರು ಮಾಡಬೇಕಲ್ಲ, ಅದೇನು ಮುಗಿದಿಲ್ಲ ನಮಗೆ ಮಾಡಲಿಕ್ಕೆ. ಸೊ ಅಲ್ಲಿಂದಾಗಿ ಶುರು ಆಯಿತು. ಬಾಕಿದ್ದನ್ನು ನಾವು ಹುಡ್ಕೊಂಡು ಹೋಗಿಲ್ಲ. ನಮ್ಮ ತಾಲೂಕಿನಲ್ಲಿ ನಮ್ಮ ಕಣ್ಣೆದುರಿಗೆ ನಮಗೆ ಕಂಡು ಬಂದಿರುವಂಥದ್ದು ಯಾವುದು ಅಂತ ಅದನ್ನು ನಾವು ಮಾಡ್ಕೊಂಡು ಹೋದೆವು. ಹಾಗೆ ಮಾಡಲೇ ಇಲ್ವ ಅಂತ ಕೇಳಿದರೆ YM ಮೈದುನ ಕುಂಜಿ ಅಂತಕೊಂಡು ಹೇಳಿ ನೆರೆಯದಲ್ಲಿ ಅವರೊಂದು ದೊಡ್ಡ ಒಂದು ಈ ಭೂಮಿಯನ್ನು ಪಡೆದವರಿದ್ದರು.
ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸರ್ಕಾರದೊಟ್ಟಿಗೆ ಸಹಕಾರವನ್ನು ಕೊಟ್ಟು ಆಕ್ರಮಣದಕ್ಕೆ ಸಂಬಂಧಪಟ್ಟಂತೆ ಸಹಾಯ ಮಾಡಿದೆವು, ಅದಕ್ಕೆ ಸಹಕಾರ ಮಾಡಿದೆವು, ಅದಕ್ಕೆ ಆಕ್ರಮಣ ಮಾಡಿರುವಂಥದ್ರ ಬಗ್ಗೆ ಮಾಡಿದ್ದೇವೆ. ಅಂದರೆ ಈ ಪ್ರಮಾಣದಲ್ಲಿ ನಾವು ಅದಕ್ಕೆ ಹೋಗಲಿಲ್ಲ. ಅದಕ್ಕೆ ಒಂದು ಕೇಸಲ್ಲಿ ಇರುವಂಥದ್ದು ಅಲ್ಲಿ ಆ ಪ್ರಕಾರದಲ್ಲಿ ಈಗ ಬೇರೆ ಇದೆ ಅಂತ ಹೇಳಿದರೆ ಈ ಆ ಪ್ರಮಾಣದ ಪ್ರಶ್ನೆ ಬರ್ತದೆ ಎಷ್ಟು ಅಂತ ತಗೊಂಡು ಹೇಳಿ. ಈಗ ಆನೆ ಕದ್ರು ಕಳ್ಳ, ಅಡಿಕೆ ಕದ್ರು ಕಳ್ಳ ಗಾದೆ ಸರಿಯೇ, ಆದರೆ ಆನೆ ಕದ್ದದನ್ನು ಸುರಿಗೆ ನೋಡಬೇಕಲ್ಲ, ಅಡಿಕೆ ಕದ್ದದನ್ನು ಮತ್ತೆ ನೋಡುವಂಥದ್ದು. ಹಾಗೆ ಈ ಬೇರೆ ಅತಿಕ್ರಮಣಗಳು ಇದ್ದರೂ ಕೂಡ ಈ ಪ್ರಮಾಣದಲ್ಲಿ ನಮಗೆ ಗೊತ್ತಿದ್ದ ಪ್ರಕಾರ ಎಲ್ಲಿಯೂ ಕೂಡ ಇಲ್ಲ. ಒಟ್ಟು 2,500 ಎಕರೆಗಿಂತಲೂ ಜಾಸ್ತಿಯ ಭೂ ಒಡೆತನ ಇವರ ಹತ್ರ ಈಗ ಇದೆ. ಒಂದು ದೇವಸ್ಥಾನದ ಹಿನ್ನೆಲೆಯಲ್ಲಿ ಇರುವಂಥದ್ದು, ಅವರ ಶಿಕ್ಷಣ ಸಂಸ್ಥೆಗಳದ್ದು ಮತ್ತು ದೇವಸ್ಥಾನದ್ದು ಎಲ್ಲವನ್ನು ಒಟ್ಟು ಸೇರಿಸಿ ಅವರು ಖರೀದಿ ಮಾಡಿರುವಂಥದ್ದು, ಆಕ್ರಮಣ ಮಾಡಿದ್ದು, ಸರ್ಕಾರದಿಂದ ಗ್ರ್ಯಾಂಟ್ ಪಡೆದದ್ದು, ಬಹುತೇಕ ಇದರಲ್ಲೆಲ್ಲ ಮೋಸಗಳು ನಡೆದಿದೆ, ವಂಚನೆಗಳು ನಡೆದಿದೆ ಎಲ್ಲವೂ ಕೂಡ. ಅದೆಲ್ಲವೂ ಕೂಡ ದಾಖಲೆ ಇದೆ, ದಾಖಲೆ ಇಲ್ಲದೆ ಯಾವುದು ಕೂಡ ಅಲ್ಲ. ಆದ್ದರಿಂದ ನಮಗೆ ಬೇರೆಯವರ ಬಗ್ಗೆ ನಮಗೆ ಮಾಡಲಿಕ್ಕೆ ಹೋಗ್ಲಿಕ್ಕೆ ಅಂತ ಹೇಳುವಂಥದ್ದು ಎಲ್ಲಿ ಯಾರು ಕೂಡ ಎಷ್ಟವರೆಗೆ ಆ ಪ್ರಕಾರ ಕಂಪ್ಲೇಂಟ್ ಎತ್ತಿದ್ದು ಕೂಡ ನಮ್ಗೆ ಗೊತ್ತಿಲ್ಲ. ಆ ಪ್ರಕಾರ ಇಷ್ಟು ಪ್ರಮಾಣದಲ್ಲಿ ಆಗಿದೆ ಅನ್ನುವಂಥದ್ದು. ದೊಡ್ಡ ದೇವಸ್ಥಾನಕ್ಕೆ ಸುಬ್ರಹ್ಮಣ್ಯ ಇದೆ, ಅದು ಸರ್ಕಾರದ ಕಂಟ್ರೋಲ್ನಲ್ಲಿರುವಂಥ ದೇವಸ್ಥಾನ, ಅಲ್ಲಿ ಯಾಕೆ ಭೂ ಅತಿಕ್ರಮಣ ಆಗ್ತದೆ? ಕಟೀಲ್ ದೇವಸ್ಥಾನ ಇದೆ, ಎಲ್ಲಿ ಕೂಗು ಬರ್ತದೆ? ಉಡುಪಿಯಲ್ಲಿ ಪ್ರಸಿದ್ಧವಾದ ದೇವಸ್ಥಾನ ಇದೆ, ಎಲ್ಲಿ ಯಾರಾದರೂ ಕೂಗಿತ್ತಿದ್ದಾರೆ ಅದರ ಬಗ್ಗೆ? ಎಲ್ಲಿಯಾದರೂ ಸುದ್ದಿ ಬರೋದಿಲ್ಲ, ಬರಬೇಡ ಅದರದ್ದು. ಎಲ್ಲಿದೆ? ಎಲ್ಲಿಯೂ ಇಲ್ಲ. ಕೊಲ್ಲೂರಿದೆ, ಎಲ್ಲಿದೆ? ಸೊ ಅದರಿಂದ ಅಲ್ಲಿ ಸ್ಥಳೀಯರು ಏನಾದರೂ ಗದ್ದಲ ಇದೆಯಾ, ಈ ಭೂ ಅತಿಕ್ರಮಣ ಮಾಡಿದ್ದಾರೆ ಅಂತ ಕೊಂಡು ಹೇಳಿ ಎಲ್ಲಿಯೂ ಕೂಡ ಎದ್ದದ್ದು ನಮಗೆ ಕಾಣಲಿಲ್ಲ. ಆದ್ದರಿಂದ ಎಲ್ಲಿಯೂ ಕಾಣಲೇ ಇಲ್ಲ ಅದರ ಬಗ್ಗೆ. ಯಾರೂ ಕೂಡ ನಮ್ಮ ಹತ್ರ ಆ ಪ್ರಕಾರದ ದೂರು ಹೇಳಿದ್ದು ಕೂಡ ಇಲ್ಲ. ಸೊ ಆದ್ದರಿಂದ ಅದೊಂದು ಗಾಳಿಯಲ್ಲಿ ಪ್ರಶ್ನೆ ಆಗ್ತದೆ ಹೊರತು ನಾವು ಎತ್ತುತ್ತಿರುವಂಥದ್ದು ನಮಗೆ ಗೊತ್ತಿರುವಂತಹ ಬೃಹತ್ ಪ್ರಮಾಣದಲ್ಲಿರುವಂಥ ಅತಿಕ್ರಮಣ ಯಾವುದುಂಟು ಅದನ್ನು, ಮತ್ತು ಇಷ್ಟು ಸುಲಭ ಅಲ್ಲ ಅದನ್ನು ಮಾಡುವಂಥದ್ದು. ಹೆಗಡೆಯವರ ವಿರುದ್ಧವಾಗಿ ಅದನ್ನು ಎತ್ತಲಿಕ್ಕೆ ಹೋದ ಕೂಡಲೇ ಏನಾಗ್ತದೆ ಅನ್ನುವಂಥದ್ದು, ನಮ್ಮ ಮೇಲೆ 4-5 FIR ಆಗಿತ್ತು, 6-7 ಕೇಸ್ಗಳದು ಆಗಿತ್ತು. ಈಗಿರುವಂಥ ಕೇಸ್ಗಳಲ್ಲಿ ಯಾವುದು ಅಂತೇಳಿ ಈಗಲೂ ಇದೆ ಕೇಸ್ಗಳು. ಈಗ ನಿನ್ನೆ ಕೂಡ ಒಂದು ಕೇಸನ್ನು ಎದುರಿಸಿ ಬಂದಿರುವಂಥದ್ದು. ಈಗ ತಡೆಯಾಜ್ಞೆಗಳಿಲ್ವಾ? ಈಗ ನಿಮ್ಮ ಮೇಲೆ ಸಹ ಇದೆ, ಇದರ ಮೇಲೆ ಎಲ್ಲದರ ಮೇಲೆ ತಡೆಯಾಜ್ಞೆಗಳಿದೆ. 78 ಮೀಡಿಯಾಗಳು, ಅನಂತರ ಒಂದು 60-70 ಆಯಿತು, ಒಟ್ಟಿಗೆ ಒಂದು 400ರಷ್ಟು ಮೀಡಿಯಾ ಮತ್ತು ವ್ಯಕ್ತಿಗಳ ಮೇಲೆ ತಡೆಯಾಜ್ಞೆಗಳಲ್ಲಿದ್ದೇ ಇದೆ. ಸೊ ಅಷ್ಟು ಸುಲಭ ಅಲ್ಲ ಅವರನ್ನು ಎದುರಿಸುವುದು ಮಾಡೋದಿಲ್ಲ. ಬಟ್ ನಾವು ಅದನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇವೆ. ನಮ್ಮ ಇಡೀ ಟೀಮ್ ಇದೆ. ಅದರಲ್ಲಿ ರಂಜನ್ ರಾವ್ ಏಟರು ಅದರಲ್ಲಿ ಹೆಚ್ಚು ಈ ಕಾನೂನಾತ್ಮಕವಾಗಿ ಮಾಡುವಂಥದ್ದು ಅದನ್ನೆಲ್ಲ ಮಾಡ್ತಾರೆ. ಮತ್ತು ಈ ಒಂದು ಧಾರ್ಮಿಕ ನೆಲೆಯಲ್ಲಿ ಇದನ್ನು ಎದುರಿಸುವುದು ಕೂಡ ಅಷ್ಟೇ ಮುಖ್ಯ ಆಗ್ತದೆ. ಧಾರ್ಮಿಕವಾಗಿ ಸರಿಯಾ ತಕ್ಷಣ ಎತ್ತುತ್ತಾರೆ, ಅಯ್ಯೋ ಅದು ಏನೇ ಆಗಲಿ, ಅವರೊಂದು ಕ್ಷೇತ್ರ ನಡೆಸ್ತಾ ಇದ್ದಾರಲ್ಲ, ಇಷ್ಟು ದೊಡ್ಡ ಒಂದು ಕ್ಷೇತ್ರ ನಡೆಸ್ತಾರೆ, ಸಾವಿರಾರು ಮಂದಿಗೆ ಊಟ ಕೊಡ್ತಾರೆ, ಕಾಲೇಜುಗಳು ನಡೆಸ್ತಾ ಇದ್ದಾರೆ, ಎಜುಕೇಷನ್ ಟ್ರಸ್ಟ್ ಮುಖಾಂತರ ಮಾಡ್ತಾರೆ ಎಲ್ಲ ಅಂತ ಹೇಳ್ಕೊಂಡು ಎಲ್ಲ ಹೇಳ್ತಾರೆ. ಈ ಎಲ್ಲ ವಾದಗಳು ನಮ್ಮ ಎದುರಿಗೆ ಬರ್ತದೆ. ಅದಕ್ಕೆ ನಾವೊಂದು ಪುಸ್ತಕ ಮಾಡಿದೆವು, ಅನಾವರಣ ಅಂತ ಹೇಳ್ಕೊಂಡು ಹೇಳಿ. ಹೆಗ್ಗಡೆ ಸಂಸ್ಥಾನ ಎಷ್ಟು ಸ್ವಚ್ಛ ಬಿಚ್ಚಿಟ್ಟ ಸತ್ಯ ಅಂತೇಳಿ 39 ವಿಷಯಗಳಲ್ಲಿ ಹಾಕಿದ್ದೇವೆ. ಈಗ ಎದುರಿಗೆ ಕಾಣಬೇಕಾರೆ, ಫೋಕಸ್ ಮಾಡಬೇಕಾದ್ರೆ ಏನು ಹೇಳ್ತಾರೆ, ಇದೊಂದು ಅದ್ಭುತವಾದ ಸೇವಾ ಕಾರ್ಯ ಅಂತ. ಅಲ್ವಾ ಅಂತ ಕೇಳಿದ್ರೆ ಹೌದು, ಅಂದರೆ ಅಷ್ಟಕ್ಕೆ ಲಿಮಿಟ್ ಮಾಡಿ ಒಂದು ಸೇವಾ ಕಾರ್ಯ ಅಷ್ಟೇ, ಅಂಥದ್ದು ಬೇರೆಯವರು ಮಾಡೋದಿಲ್ವ? ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇವ್ರದ್ದು ಮಾತ್ರವೇ ಇರುವಂಥದ್ದು. ಎಜುಕೇಷನ್ ಇನ್ಸ್ಟಿಟ್ಯೂಷನ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ LOCC ಇದೆ, ಕೆನರಾ ಇದೆ, ವಿವೇಕಾನಂದ ಇದೆ, ಎಷ್ಟಿದೆ, ನಿಟ್ಟೆ ಇದೆ, ಡೀಮ್ಡ್ ಯೂನಿವರ್ಸಿಟಿಗಳಿದೆ. ಇವ್ರದ್ದು ಮಾತ್ರ ಅಂತ ಇಲ್ಲ, ಅದ್ಭುತ ಅಂತ ಹೇಳಲಿಕ್ಕೆ ಏನಿಲ್ಲ ಅಂತಕೊಂಡು. ಹಾಗೆ ನೋಡಲಿಕ್ಕೆ ಕಂಪೇರ್ ಮಾಡಿದ್ರೆ ಫೀಸ್ಗಳನ್ನು ಕಂಪೇರ್ ಮಾಡ್ಬೇಕು ಹೇಗಿದೆ ಅಂತ. ಇವರಲ್ಲಿ ಫೀಸ್ ಜಾಸ್ತಿಯೇ ಇದೆ. ಎಷ್ಟು ಮಂದಿ ಬಡವರಿಗೆ ಉಚಿತವಾಗಿ ಕೊಡ್ತಾರೆ, ಎಷ್ಟು ಮಂದಿ ದಲಿತರಿಗೆ ಉಚಿತವಾಗಿ ಕೊಡ್ತಾರೆ. ಧಾರ್ಮಿಕ ಕ್ಷೇತ್ರದ ಹಿನ್ನೆಲೆ ಇದ್ದದ್ರಿಂದ ನೀವು ಇವರಿಗೆಲ್ಲ ದಲಿತರಿಗೆ, ಅದು ಧರ್ಮಸ್ಥಳದಲ್ಲಿರುವಂಥ ದಲಿತರಿಗೆ ಎಲ್ಲಿ ಫ್ರೀ ಇದೆ? ಸೊ ಆದ್ದರಿಂದ ಆ ಪ್ರಕಾರದಲ್ಲಿ ಇದಿಲ್ಲ. ಸೊ ಅದರಿಂದ ಅವರು ಇದೆಲ್ಲ ಅವ್ರೇನು ಮಾಡ್ತಾರೆ, ಅದು ಪ್ರೊಜೆಕ್ಷನ್ ಕೊಡ್ತಾರೆ. ಸ್ವಸಹಾಯ ಸಂಘಗಳಿಗೆಲ್ಲ ಇವರು ಸಾಲ ಕೊಟ್ಟು ಅವರಿಗೆ ಉದ್ಧಾರ ಮಾಡ್ತಾರೆ ಅಂತ ಹೇಳ್ತಾರೆ. ಸ್ವಸಹಾಯ ಸಂಘಗಳಿಗೆ ಇವರು ಸಾಲ ಕೊಟ್ಟು ಎರಡು ಉದ್ಧಾರ ಮಾಡೋದಲ್ಲ, ನರಳ್ತಾ ಇದ್ದಾರೆ ಎಲ್ಲರೂ ಕೂಡ, ಬಡ್ಡಿ ಜಾಸ್ತಿ ಹಾಕಿದ್ರಿಂದ. ಬೇರೆ ಸ್ವಸಹಾಯ ಸಂಘದವರ ಆಸ್ತಿ ತಿಳಿಲ್ಲ. ಸರ್ಕಾರದ ಸ್ತ್ರೀ ಶಕ್ತಿ ಗುಂಪಿದೆ, 4-5 ಲಕ್ಷ ಇದೆ ಸಂಘಗಳು. ಸಂಜೀವನ ಒಕ್ಕೂಟ ಅಂತ ಇದೆ, ಚೆನ್ನಾಗಿ ನಡೀತಿದೆ, ಅವರೇನು ನರಳ್ತಾ ಇಲ್ಲ. ಧರ್ಮಸ್ಥಳ ಯೋಜನೆಯಲ್ಲಿ ಸೇರಿದ ಒಂದು ಇವರು ಬಾಕಿ ಕಡೆಯಲ್ಲಿ 8-10 ಬಾಕಿಯವರಿಗೆ 8-10% ಸಿಕ್ಕಿದ್ರೆ ಇವ್ರದ್ದು 14-15% ಕೊಡಬೇಕು. ಹಿಂದೆ 21-22% ಇತ್ತು. ನಾವೇ ಕಂಪ್ಲೇಂಟ್ ಮಾಡಿದ ನಂತರ ಅವರು BC ಟ್ರಸ್ಟ್ ಅಂತ ಮಾಡಿದ್ರೆ ಬಿಸ್ನೆಸ್ಗಳು. ಸೊ ಹೀಗೆ ನಾವು ಅದಕ್ಕೆ ಹೇಳೋದು, ಈ ಅಧರ್ಮವನ್ನೇ ಅವರು ಧರ್ಮ ಅಂತ ನಂಬಿಸ್ತಾರೆ. ಈ ಒಂದು ಶೋಷಣೆಯನ್ನೇ ಅವನು ಸೇವೆ ಅಂತ ಬಿಂಬಿಸ್ತಾರೆ. ಇದು ಈ ಒಂದು ತೋಳ್ಪಾಡಿಯವರೊಂದು ಮಾತಿದೆ, ಧರ್ಮ ಯಾವುದು ಅಂತ ಹೇಳಿ ಅಧರ್ಮವನ್ನೇ ಬಿಂಬಿಸ್ತಾರೆ ಅವರು ಧರ್ಮ ಅಂತ. ಈ ಥರದಲ್ಲಿ ಶೋಷಣೆ ಮಾಡಿ ಬಡವರಿಗೆ ನರಳಿಸಿ ಮಾಡುವಂಥದ್ದು, ದಲಿತರ ಸ್ಥಿತಿ ಇರ್ಬೋದು, ಮಹಿಳೆಯರ ಸ್ಥಿತಿ ಇರ್ಬೋದು, ಅದು ಸೇವೆ ಅಂತ ಬಿಂಬಿಸ್ತಾರೆ. ನಿಜವಾಗಿ ಶೋಷಣೆ ಅದು. ಸೊ ಆದ್ದರಿಂದ
ಒಂದು ಪ್ರಶ್ನೆ ಬಾಕಿಯವರು ತಟ್ಟ ಹೇಳ್ತಾರೆ ನೋಡಿ, ವಾತ್ಸಲ್ಯ ಮನೆ ಕೊಡ್ತಾರೆ ಅವರು, ಮಾಸಾಶನ ಕೊಡ್ತಾರೆ, ಕೆರೆಗಳನ್ನು ಹೂಳಿತಾರೆ, ಯಾವುದು ಮದುವೆ ಮಾಡಿಸ್ತಾರೆ, ಸಾಮೂಹಿಕ ಮದುವೆ ಮಾಡಿಸ್ತಾರೆ, ಅಷ್ಟು ಮಂದಿಗೆಲ್ಲರಿಗೂ ಕೂಡ ಅನ್ನ ಮಾಡ್ತಾರೆ, ಮಿಲ್ಕ್ ಸೊಸೈಟಿಗಳಿಗೆಲ್ಲ ಪೀಠೋಪಕರಣ ಕೊಡ್ತಾರೆ, ಶಾಲೆಗಳಿಗೆ ಮಾಸ್ಟರ್ಗಳನ್ನು ನೇಮಕ ಮಾಡ್ತಾರೆ. ಹೌದು ಸ್ವಾಮಿ, ಇದೆಲ್ಲ ನೀವು ಮಾಡ್ತೀರ, ಹೌದಲ್ಲ, ಯಾರ ಹಣದಿಂದ ಎಷ್ಟು ಮಾಡ್ತಾ ಇದ್ದೀರಿ? ಇದು ಸಹ ಒಂದು ಪ್ರಶ್ನೆ ಬರ್ತದಲ್ಲ. ಸಾಕಷ್ಟು ಕಂಪನಿಗಳೆಲ್ಲ ಇದೆ, ಕಂಪನಿಗಳು ಲಾಭ ಮಾಡಲಿಕ್ಕೆ ಇರುವಂಥ, ಅವರೇನು ಸೇವೆ ಮಾಡ್ತಾ ಕೊಚ್ಕೊಳ್ತಾರ? ಎಲ್ಲ ಕಂಪನಿಗಳು ಕೂಡ ಲಾಭ ಮಾಡಲಿಕ್ಕೆ ಇರುವಂಥದ್ದು. ನೀವು ಹೇಳ್ತಾ ಇರೋದು ಇದಕ್ಕೆ ಸೇವೆ ಅಂತ ಕರಿಬೇಡಿ, ಒಂದು ಉದ್ಯಮ ಅಂತ ಕರೀರಿ. ಉದ್ಯಮ ಅಂತ, ಅದಕ್ಕೆ ನಾವು ಇದು ಧರ್ಮೋದ್ಯಮ ಅಂತೇಳಿ ಹೇಳುವಂಥದ್ದು. ಅವರು ಧರ್ಮೋದ್ಯಮಿ ಅಂತ. ಬೇರೆ ಕಂಪನಿಗಳು CSR ಮಾಡೋದಲ್ಲ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಕೊಂಡು ಮಾಡ್ತಾರೆ. ಅಷ್ಟಕ್ಕೆ ಹೇಳಿಬಿಡಿ, ರಗಳೆ ಇಲ್ಲ, ತೊಂದರೆ ಇಲ್ಲ. ಇವ್ರು ಏನು ಹೇಳ್ತಾರೆ, ಇದು ನಾನು ಮಾಡ್ತಿರೋಂಥದ್ದೆಲ್ಲ ಕೂಡ ಸೇವೆ ಅಂತ ಹೇಳಿ. ಬ್ಯಾಂಕಿನಿಂದ ನೀವು ಸಾಲವನ್ನು ಸ್ವಸಹಾಯ ಸಂಘಗಳಿಗೆ ಕೊಡಬೇಕಾದ್ರೆ 5.25% ಕಮಿಷನ್ ಬ್ಯಾಂಕ್ನವರು ನಿಮಗೆ ಕೊಡ್ತಾರೆ. ಅದರ ಹೆಸರೇ ಬಿಸಿನೆಸ್ ಕರೆಸ್ಪಾಂಡೆಂಟ್ ಟ್ರಸ್ಟ್ ಅಂತ. ಬಿಸಿನೆಸ್, ಒಂದು ಧಾರ್ಮಿಕ ಕ್ಷೇತ್ರದ ಹಿನ್ನೆಲೆ ಇರೋರು ಬಿಸ್ನೆಸ್ ಮಾಡುವಂಥ ಅಗತ್ಯ ಇಲ್ಲಿದೆ. ನಿಮ್ಮ ಕೆಲಸವದು, ನಿಮ್ಮ ಕೆಲಸವದು. ಆದರೆ 5% ತಗೊಳ್ಬೇಕಾದ್ರೆ, 5.25% ತಗೊಳ್ಬೇಕಾದ್ರೆ ಅದನ್ನು ಯಾರ ಮೇಲೆ ಹಾಕ್ತಾರೆ? ಆ ಸಂಘದವರ ಮೇಲೆ ಹಾಕ್ತಾರೆ. ಅದು ನೀವು ಅವರಿಗೆ ಶೋಷಣೆ ಮಾಡಿದಾಗಲ್ಲ, ಅದು ಅವರಿಗೆ ನರಳಿಸುವಂಥದ್ದಲ್ಲ. ನೀವು ಇದನ್ನು ನೀವು ಮಾಡಬೇಕಾ? ಇನ್ಫ್ಯಾಕ್ಟ್ ರಿವರ್ಸ್ ಆಗಬೇಕಿತ್ತು. ಒಂದು ವೇಳೆ ಸೇವೆ ಅಂತ ಕರೆಸ್ಕೊಳ್ಬೇಕಾದ್ರೆ ನೀವು ರಿವರ್ಸ್ ಆಗಬೇಕಿತ್ತು. ಏನಂತ ಹೇಳಿದ್ರೆ, ಸರಿಯಪ್ಪ, ಬ್ಯಾಂಕ್ನವರು ನಿಮಗೆ 10% ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ, 9% ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ. ಇದು ಕ್ಷೇತ್ರದಿಂದ ನಾವು ನಡೆಸ್ತಿರೋಂಥ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟು. ನಾವು ನಿಮಗೆ ನಿಮ್ಮ ಬಡ್ಡಿಯ ಹೊರೆಯನ್ನು ಕಮ್ಮಿ ಮಾಡ್ತೇವೆ. ನಾವು ನಿಮಗೆ 3% ಇಂಟ್ರೆಸ್ಟ್ ಸಬ್ಸಿಡಿ ಕೊಡ್ತೇವೆ. ನೀವು ಕ್ಷೇತ್ರಕ್ಕೆ ಭಂಡಾರಕ್ಕೆ ಬರುವಂಥ ಹಣ ಇದೆ ಕಾಣಿಕೆ, ಅದರಲ್ಲಿ ನಿಮಗೆ 3% ನಾವು ಕೊಡ್ತೇವೆ. ಆದ್ದರಿಂದ ನೀವು 9% ಚಾರ್ಜ್ ಮಾಡ್ತೀವಿ ಬ್ಯಾಂಕ್ನವರು, ನೀವು 6% ಮಾತ್ರ ನೀವು ಕೊಟ್ಟರೆ ಸಾಕು, 3% ನಾವು ನಿಮಗೆ ಕೊಡ್ತೇವೆ ಅಂತ ಕ್ಷೇತ್ರದ ಹಣವನ್ನು ಬಳಸಬೇಕಿತ್ತು. ಇದಕ್ಕೆ ಕ್ಷೇತ್ರಕ್ಕೆ ಬರೋದಿಲ್ಲ 500-600 ಕೋಟಿ ರೂಪಾಯಿ, ನೀವು ಇದಕ್ಕೆ ಬಳಸಿ. ಆಗ ಅದನ್ನು ನೀವು ಸೇವೆ ಅಂತ ಹೇಳ್ಬೋದು. ಅದು ಬಿಟ್ಟು ಇವರು ಅವರಿಗೆ 9% ಚಾರ್ಜ್ ಆದರೆ ಇದು 5% ಸೇರಿಸಿ 14-15% ಚಾರ್ಜ್ ಆಗುತ್ತೆ ಅವರಿಗೆ. ಅದು ಹೇಗೆ ಸೇವೆ ಅಂತ ಹೇಳಲಿಕ್ಕೆ ಸಾಧ್ಯ? ಬಿಸ್ನೆಸ್ ಕರೆಸ್ಪಾಂಡೆಂಟ್ ಇವರು ಮಾತ್ರ ಅಂತಲ್ಲ, ಸಾಕಷ್ಟು ಬಿಸ್ನೆಸ್ ಕರೆಸ್ಪಾಂಡೆಂಟ್ಗಳು ಇದ್ದಾರೆ. ಇವರು ಯಾಕೆ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಆಗಬೇಕು? ಇವರು ಸೇವೆ ಮಾಡಬೇಕು. ಈ ಪ್ರಶ್ನೆ ಇದೆ ಅಂತ ತಗೊಂಡು ಹೇಳಿ. ಇದರ ಬಗ್ಗೆ ನಾವು ಕೇಸ್ಗಳನ್ನು ಮಾಡಿದ್ದೇವೆ. SKDADP ಮೇಲೆ ಅದೀಗ ನಡೀತಾ ಇದೆ. 21% ಅವರು ತಗೊಳ್ತಾ ಇತ್ತು ಮೊದಲು. ಸೊ ಅದರಂತ BC ಟ್ರಸ್ಟ್ ಮಾಡಿರೋಂಥದ್ದು ಅವರು ರಂಜನ್ ಮಾಡೋದು ಕೇಸ್ ಇದೆ. ಸೊ ಆದ್ದರಿಂದ ಈ ಒಂದು ಧಾರ್ಮಿಕ ಕ್ಷೇತ್ರದ ಒಬ್ಬರು ಮುಖ್ಯಸ್ಥರಾಗಿ ಧರ್ಮಾಧಿಕಾರಿಯಾಗಿದ್ದುಕೊಂಡು, ಪದ್ಮವಿಭೂಷಣರಾಗಿದ್ದುಕೊಂಡು, ಮತ್ತು ಒಂದು ಇತ್ತೀಚೆಗೆ MP ಆಗಿ ಸಹ ರಾಜ್ಯದ ನೇಮಕ ಹೊಂದಿರುವವರು ನೀವು ತೋರಿಸಲಿಕ್ಕೆ ಒಂದು ಪ್ರೊಜೆಕ್ಷನ್ನಲ್ಲಿ ಭಾರಿ ದೊಡ್ಡ ಸೇವೆ ಮಾಡ್ತಾ ಇದ್ದೀರಿ, ಒಳ್ಳೆ ಧರ್ಮಕ್ಷೇತ್ರವನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ತಾ ಇದ್ದೀರಿ, ಸಮಾಜಮುಖಿ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೀರಿ ಅಂತ ಹೇಳಿದರೂ ಕೂಡ ನೀವು ಅದರ ಮೂಲಕ್ಕೆ ಹೋಗಿ ನೋಡಿದವಾಗ ನೀವು ಮಾಡ್ತಿರುವಂಥದ್ದು ಧರ್ಮೋದ್ಯಮವನ್ನೇ ಮಾಡ್ತಿರುವಂಥದ್ದು. ನಿಮ್ಮನ್ನು ಈ ಬಗ್ಗೆ ಪ್ರಶ್ನಿಸಿದರೆ ನೀವು ಆಗ ಏನು ಹೇಳ್ತೀರಿ? ನೋಡಿ, ಕ್ಷೇತ್ರಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ, ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಧರ್ಮಕ್ಕೆ ಅವಮಾನ ಮಾಡ್ತಾ ಇದ್ದಾರೆ, ಕ್ಷೇತ್ರದ ಮರ್ಯಾದೆಯನ್ನು ಕಳಿಸ್ತಾ ಇದ್ದಾರೆ, ಅದು ಒಂದೇ ಆರೋಪ ಮಾಡ್ತಾರೆ. ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ಮತಾಂತರ ಮಾಡ್ತಾರೆ, ಫಾರಿನ್ ಫಂಡ್ ಬರ್ತದೆ ಇತ್ಯಾದಿ. ಈಗ SIT ತನಿಖೆ ಇತ್ತೀಚೆಗೆ ಆದಾಗ ಅವ್ರ ಮೇಲೆಲ್ಲ ಇಲ್ಲದ ಆರೋಪಗಳನ್ನು ಮಾಡಿದ್ರು. ಕೊನೆಗೇನಾಯಿತು? ಟೊಸ್ಸಾಯಿತು. ಎಲ್ಲಿಂದ ಫಾರಿನ್ ಫಂಡ್ ಬರುವಂಥದ್ದು ಅವರಿಗೆ? ಸರಿ, ಇಷ್ಟೊಂದು ಅಗ್ರೆಸಿವ್ ಆಗಿ ಮಾತಾಡ್ತಾರಲ್ಲ ನೀವು, ನಿಮಗೆಂತ ಜೀವ ಭಯ ಏನೂ ಇಲ್ವಾ? ಯಾಕಂದರೆ ಜೀವ ಭಯ ಈಗಲೇ ನಾನು ಇಲ್ಲಿ ಹಾರ್ಟ್ ಫೈಲಾಗಿ ಸಾರ್ಬೋದು, ಯಾವ ಗ್ಯಾರಂಟಿ ಇದೆ? ಹೊರಗೆ ಹೋಗ್ತೇನೆ ನಾನು ಮನೆಗೆ, ಕಾರ್ ಆಕ್ಸಿಡೆಂಟ್ ಆಗ್ಬೋದು, ಸಾಯ್ಬೋದು, ಯಾವ ಗ್ಯಾರಂಟಿ ಇದೆ? ಇದನ್ನು ನೀವು ಫಿಲಾಸಫಿಕಲಿ ಯೋಚನೆ ಮಾಡಿದ್ರೆ ಜೀವ ಭಯ ಇರುವುದೇ ಇಲ್ಲ. ಇಲ್ಲ, ಅಗತ್ಯ ಇಲ್ಲ. ನಮಗೆ ಯಾವ ಕ್ಷಣದಲ್ಲೂ ಕೂಡ ಯಾವುದೇ ಕಾರಣಕ್ಕಾಗ್ಬೋದು. ಇಲ್ಲಿ ನೀವು ಕೇಳುವ ಪ್ರಶ್ನೆ ಏನು ಬರ್ತದೆ ಅಂದರೆ, ಇವರಿಂದ ನಮಗೆ ಜೀವ ಭಯವ ಅನ್ನೋಂಥದ್ದು. ಹೌದು, ನೀವು ಆಗ್ಲೇ ಹೇಳಿದ್ರಿ ಅಲ್ಲಿನ ಜನಕ್ಕೆ ಎಷ್ಟೋ ಜನ ಮಾತಾಡ್ಲಿಕ್ಕೆ ಹೆದರ್ತಾರೆ, ನಿಮ್ಗೆ ಹೆದರಿಕೆ ಇಲ್ವಾ? ಹಾಗೆ ಇವರಿಂದ ನಮಗೆ ಜೀವ ಭಯ ಇಲ್ವೋ ಅಂತ ಹೇಳುವಂಥದ್ದು ಪ್ರಶ್ನೆ ಬರ್ತದೆ. ನಾವು ಅದಕ್ಕೆ ತಯಾರಿದ್ದೇ ಹೊರಟವರಲ್ವ. ಬೇರೆ ರೀತಿಯಲ್ಲಿ ಏನಾದರೂ ಮರಣ ಆಗ್ತಂದರೆ ಇವರು ಕಡೆ ಏನಾದರೂ ಮಾಡ್ತಾರೆ ಅಂತ ಹೇಳಿದ್ರೆ ಆಗ ಮರಣ ಆಯಿತು ಅಂತ ಹೇಳಿದರೆ ಆ ಮರಣ ನಿಜವಾಗಿ ಒಳ್ಳೆ ಮರಣವೇ. ಒಂದು ಒಳ್ಳೆಯ ಉದ್ದೇಶಕ್ಕೆ, ಒಂದು ಕಾಸಿಗೆ, ಒಂದು ಸತ್ಯಕ್ಕೆ, ಒಂದು ನ್ಯಾಯಕ್ಕೆ ಹೋರಾಟ ಮಾಡಿದ್ದ ಒಂದು ಮರಣ ಬಂದರೆ ಅದಕ್ಕೆ ಸಂತೋಷವೇ. ನಾವು ಅದರಲ್ಲಿ ದುಃಖ ಪಡುವಂಥದ್ದು ಏನಿಲ್ಲ. ಜೈಲಿಗೆ ಹೋದದ್ದು ಯಾವ ಉದ್ದೇಶಕ್ಕೆ?
ಯಾವುದೇ ಅತ್ಯಾಚಾರ ಅನಾಚಾರ ಮಾಡಿ ಹೋದದ್ದ, ಯಾವುದು ಭೂಕಬಳಿಕೆ ಮಾಡಿ ಹೋದದ್ದ, ಇವರ ವಿರುದ್ಧ ಬರೀಬಾರ್ದಂತ ಒಂದು ತಡೆ ಆಜ್ಞೆಯನ್ನು ನಿರ್ಬಂಧಕಾಜ್ಞೆ ಕೊಟ್ಟರು. ಏನು ನಿರ್ಬಂಧಕಾಜ್ಞೆ? ಸುಳ್ಳು ಬರಿಬಾರ್ದು, ಅಪಪ್ರಚಾರ ಮಾಡಬಾರ್ದು, ಅವಮಾನಕಾರಿ ಹೇಳಬಾರ್ದು ಅಂತ ತಡೆ ಆಜ್ಞೆ ಇರೋದು. ನಾವು ಮಾಡಿದ್ದು ಯಾವುದು? ಎಲ್ಲವೂ ಸತ್ಯ, ಎಲ್ಲವೂ ಕೂಡ ದಾಖಲೆ ಆಧಾರಿತ. ಅದನ್ನು ಮಾಡಬಾರ್ದಂತ ಕೋರ್ಟ್ ಹೇಳಿಲ್ಲ, ಅದನ್ನು ಮಾಡಬಾರ್ದಂತ ಹೇಳಿಲ್ಲ. ಇನ್ಫ್ಯಾಕ್ಟ್ ಲೋವರ್ ಕೋರ್ಟ್ಗೆ ಸಂಬಂಧಪಟ್ಟಂತೆ ಲೋವರ್ ಕೋರ್ಟ್ ಈ 3 ತಿಂಗಳ ಆಜ್ಞೆ ಮಾಡಿದಾಗ ಅಪೀಲ್ ಮಾಡಿದಾಗ ಸೀನಿಯರ್ ಕೋರ್ಟ್ ಅಲ್ಲಿ ಯಾವುದುಂಟು, ಸಿವಿಲ್ ಕೋರ್ಟ್ ಯಾವುದುಂಟು, ಅದು 2 ಸಲ ರಿಮಾಂಡ್ ಮಾಡ್ತು ಅದನ್ನು. ಆ ಆರ್ಡರ್ನಲ್ಲಿ ತುಂಬ ಚೆನ್ನಾಗಿ ಅವರು ಬರೆದಿದ್ದಾರೆ ಎಲ್ಲವೂ ಕೂಡ. ರೂಲ್ ಆಫ್ ಲಾ ಅದು ಸಿಟಿಸನ್ಸ್ಗೆ ಮಾತ್ರ ಅಲ್ಲ, ಕೋರ್ಟ್ಗಳಿಗೂ ಸಹ ಬೈಂಡಿಂಗು, ಜಡ್ಜಸ್ಗಳಿಗೂ ಬೈಂಡಿಂಗ್ ಅಂತ ಅವರೆಲ್ಲ ತುಂಬ ಚೆನ್ನಾಗಿ ಅದನ್ನೆಲ್ಲ ಬರೆದಿದ್ದಾರೆ. ಅಂದರೆ ಅವರು ಆರ್ಡರ್ ಮಾಡಿರುವಂಥದ್ದು ಯಾವುದಕ್ಕಾಗಿ? ಕೊನೆಗೆ ಒಂದು ಕೋರ್ಟ್ ಆರ್ಡರ್ ಮಾಡಿದೆ, ಅದನ್ನು ಇವರು ಉಲ್ಲಂಘನೆ ಮಾಡಿದ್ದಾರೆ ಅಂತ. ಕಂಟೆಂಟನ್ನು ಬಗ್ಗೆ ಅಲ್ಲ, ಕಂಟೆಂಟ್ ಏನು? ಲುಕ್ ಎಟ್ ದಿ ಕಂಟೆಂಟ್. ನಿಮ್ಮ ಆರ್ಡರ್ ಇರೋದು ಯಾವುದಕ್ಕಾಗಿ? ಸುಳ್ಳು ಹೇಳಬಾರ್ದು, ಮತ್ತು ಅಪಪ್ರಚಾರ ಮಾಡಬಾರ್ದು, ಅವಮಾನಕಾರಿ ಹೇಳಬಾರ್ದು ಅಂತ. ಕಂಟೆಂಟನ್ನು ನೋಡಿ, ಅದರಲ್ಲಿ ಯಾವುದು ಅವಮಾನಕಾರಿ ಇದ್ದರೆ, ಸುಳ್ಳಿದ್ರೆ ಆಗ ನಿಮ್ಗೆ ಶಿಕ್ಷೆ ಕೊಡಿ. ಅದೆಲ್ಲ ನಾವು ನೋಡ್ಲಿಕ್ಕೆ ಹೋಗೋದಿಲ್ಲ. ನಾವು ಸೀದಾ ನೀವು ಆರ್ಡ್ರ್ ಉಂಟು, ನೀವು ಪ್ರಿಂಟ್ ಮಾಡಿದ್ರಿ, ಶಿಕ್ಷೆ ಅಂತ ಹೇಳಿದ್ರೆ ಆಗ್ತದಾ? ಅದನ್ನೇ ವಸಂತ ಬಂಗೇರರು, ನಾನು ಕೊನೆಗೆ ಅದು ಸುಪ್ರೀಂ ಕೋರ್ಟ್ನವರಿಗೆ ಹೋಗಿ ಅದಕ್ಕೆ ಸರೆಂಡರ್ ಆಗಬೇಕಾದ ಸ್ಥಿತಿ ಬಂದಾಗ 100 ಮಂದಿ ಬಂದಿದ್ದರು. ನಾನು ಜೈಲಿನಿಂದ ಹೊರಗೆ ಬಂದಾಗಲೂ 100 ಮಂದಿ ಬಂದರು. ಬೆಳ್ತಂಗಡಿ ತಾಲೂಕಿನಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಒಂದು ಸನ್ಮಾನ ಆಯಿತು, ಭಾರಿ ದೊಡ್ಡ 1000 ಮಂದಿ ಸೇರಿ 3 ಜನ MLA ಸಹ ಇದ್ದರು, ಅಂದರೆ ಎಕ್ಸ್ ಇದು ಎಲ್ಲ ಜನಸಂಘಟನೆಗಳಿತ್ತು ಮಾಡಿದ್ದಾರೆ. ಯಾಕಂದರೆ ಅದು ನನಗೆ ಸನ್ಮಾನ ಅಂತಲ್ಲ, ಇವರು ಹೋದದ್ದು ನಮ್ಮೆಲ್ಲರ ಪರವಾಗಿ ಒಬ್ಬರು ವ್ಯಕ್ತಿಯಾಗಿ ನಾನು ಹೋದ, ನಾನು ವೈಯಕ್ತಿಕವಾಗಿ ಅಂತಲ್ಲ, ನಾನು ಆಗಲೇ ಹೇಳಿದಾಗೆ ಇದೊಂದು ನಮ್ಮ ಸಾಮೂಹಿಕ ಹೋರಾಟ. ಇದು ಅದರ ಪ್ರಾತಿನಿಧ್ಯ ನಮ್ಮದಿರುವಂಥದ್ದು. ಹಾಗೆ ವಸಂತ ಬಂಗೇರು ಸರೆಂಡರ್ ಆಗ್ಲಿಕ್ಕೆ, ನಾನು ಸರೆಂಡರ್ ಆಗ್ಲಿಕ್ಕೆ ಹೋಗ್ಬೇಕಾದ್ರೆ ವಸಂತ ಬಂಗೇರಿಗೆ ಪ್ರಶ್ನೆ ಕೇಳಿದಾಗ ಅವ್ರು ಕೊಟ್ಟ ಉತ್ತರ ಅಲ್ಲಿ ಕೋರ್ಟ್ನ ಹೊರಗಡೆ, ಸೋಮನಾಥ್ ನಾಯ್ಕರು ಯಾಕಿದ್ದಕ್ಕೆ ಜೈಲಿಗೆ ಹೋಗಬೇಕು? ಅವರೇನು ಮಾಡಿದ್ದು? ಸರ್ಕಾರ ಕೊಟ್ಟಿರುವಂಥ AC DC ಕೊಟ್ಟ ದಾಖಲೆಗಳನ್ನೆಲ್ಲ ಪ್ರಿಂಟ್ ಮಾಡಿದ್ದವರು, ಕಂಪೈಲ್ ಮಾಡಿ ಪ್ರಿಂಟ್ ಮಾಡಿದ್ದಾರೆ. ಅದು ಸುಳ್ಳು ಹೇಳಬಾರ್ದು ಅಂತ ಇದ್ದದ್ದು. ಅದು ಸುಳ್ಳು ಅಂತ ಹೇಳಿ ಆದರೆ AC ಮತ್ತು DC ಹೋಗಬೇಕು ಜೈಲಿಗೆ, ಇವ್ರು ಯಾಕೆ ಹೋಗ್ಬೇಕಂತ. ಇದು ವಸಂತ ಬಂಗೇರು ಕೇಳಿರೋದು. ಇದರಲ್ಲೇ ಬರೆದದ್ದು ಸುಳ್ಳು ಆದರೆ ಮಾಹಿತಿ ಹಕ್ಕಿನಲ್ಲಿ ಕೊಟ್ಟದ್ದು ಸುಳ್ಳು ಅಂತ ಆಯ್ತಲ್ಲ. ಮಾಹಿತಿ ಹಕ್ಕಿನಲ್ಲಿ ಕೊಟ್ಟ ಸುಳ್ಳು. ಅದಕ್ಕೆ ನಾವು ವೀರೇಂದ್ರ ಹೆಗ್ಗಡೆಯವರಿಗೆ ಮತ್ತು ಅವರ ಬೆಂಬಲಿಗರಿಗೆ, ಅವರೆಲ್ಲ ಯಾರೆಲ್ಲ ಇದ್ದಾರೋ ಅವರಿಗೆಲ್ಲ ನಾವು ಚಾಲೆಂಜ್ ಮಾಡ್ತಿರುವಂಥದ್ದು. ವೀರೇಂದ್ರ ಹೆಗ್ಗಡೆ ಅವರಿಗೆ ಬೈ ರಿಜಿಸ್ಟರ್ಡ್ ಪೋಸ್ಟ್ ಕಳಿಸಿದ್ದೇವೆ. ಆ 100 ಪ್ರಶ್ನೆಗಳು ಯಾವುದುಂಟು ಅದನ್ನು ಇದು ಮತ್ತು ಈ ಕರ್ಮಕಾಂಡವನ್ನು ಬೈ ರಿಜಿಸ್ಟರ್ಡ್ ಪೋಸ್ಟ್ ಕಳಿಸಿ ಲೆಟರ್ನಲ್ಲಿ ಹಾಕಿದ್ದೇವೆ. ಇದರಲ್ಲಿ ಇರುವಂಥ ಪ್ರತಿಯೊಂದನ್ನು ಕೂಡ ನಿಮ್ಮ ಎದುರಿಗೆ ನಾವು ಸಮ್ಮುಖದಲ್ಲಿ ನಿಮ್ಮ ಪೀಠದ ಎದುರಿಗೆ ಬಂದು ಚರ್ಚೆ ಮಾಡಲಿಕ್ಕೆ ತಯಾರಿದ್ದೇವೆ. ಇದರಲ್ಲಿ ಒಂದೇ ಒಂದು ಸುಳ್ಳು ಅಂತೇಳಿ ಆದರೆ ನಾವು ಕೂಡಲೇ ನಿಮಗೆ ಕ್ಷಮೆಯನ್ನು ಕೇಳ್ತೇವೆ ಮತ್ತು ನೀವು ಹೇಳಿದ ಶಿಕ್ಷೆಗೆ ನಾವು ಬದ್ಧ. ಕೋರ್ಟ್ ಬಿಡಿ, ಕೋರ್ಟಲ್ಲಿ ಟೆಕ್ನಿಕಲಿ ನೋಡಲಿಕ್ಕೆ ಹೋಗ್ತಿರುವಂಥದ್ದಲ್ಲ. ನೀವೊಂದು ನ್ಯಾಯಪೀಠದಲ್ಲಿ ಇರುವವರಲ್ಲ, ನೀವು ಕಡೆಯಲ್ಲಿ ನ್ಯಾಯ ಕೊಡ್ತೀರಂತಿದ್ದೀರಲ್ವ, ಬರ್ತೇವೆ ನಾವು. ಅದು ಉತ್ತರ ಬಂತ ಆಮೇಲೆ ಆ ಪತ್ರಕ್ಕೆ? ಅದಕ್ಕೆ ಉತ್ತರವೂ ಬರಲಿಲ್ಲ. 2 ಸಲ ಹೇಳಿದೆವು, ಎಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆವು, ಮಾಧ್ಯಮದಲ್ಲಿ ಹೇಳಿದೆವು, ಇವತ್ತು ಹೇಳ್ತಾ ಇದ್ದೆ, ನೀವು ಯಾವಾಗಲೂ ತಯಾರಿದ್ದೆ ಅಂತ ಹೇಳಿದೆ. ಮಾತ್ರ ಅಲ್ಲ, ಅದಕ್ಕೆ BJPಯವರು, ಕಾಂಗ್ರೆಸ್ನವರು, DKC ಅವರ ಗುಂಪಿನವರು ಸಹ ಬಂದ 1000 DKC ಅಂತ ಹೇಳಿದರು. ಇವರು ಸಂತೋಷ್ ಅವರು ಕೂಡ ನ್ಯಾಯಾಲಯದಲ್ಲಿ ಸಿಕ್ಕುದಿಲ್ಲ, ಅಲ್ಲಿ ಸಿಗ್ತದೆ ಅಂತ ಹೇಳಿದರು. ಎಲ್ಲರೂ ಕೂಡ ಈ ಪ್ರಕಾರದಲ್ಲಿ ಹೇಳಿದವರು. ಅವ್ರಿಗೆಲ್ಲರಿಗೂ ಕೂಡ ಕಳಿಸಿದ್ದೇವೆ ಇದನ್ನು. ನೀವು ಒಂದು ಸಲಕ್ಕೆ ಅಲ್ಲಿ ಧರ್ಮಸ್ಥಳದಲ್ಲಿ ಪೀಠದ ಎದುರಿಗೆ ಇದರ ಬಗ್ಗೆ ಒಂದು ಸಂವಾದ ಹೇಳಿ. ನೀವು ಯಾವುದೇ ರೀತಿಯಲ್ಲಿ ಇವರ ಹತ್ರ ಮಾತಾಡಿದ ಕೂಡಲೇ ಅಲ್ಲ ಈ ದೇವಸ್ಥಾನದ ಭೂಮಿ ಕದ್ದು ಸರಿಯೇ ಇಲ್ಲ, ಅವರು ಧರ್ಮಕ್ಕೆ ಊಟ ಕೊಡ್ತಾರೆ, ದಲಿತರಿಗೆ ಅವರು ಆ ಪ್ರಕಾರ ಮಾಡಿದ್ರು ತಪ್ಪಲ್ಲ, ಕೆರೆದು ಹೂಳೆತ್ತುತ್ತಾರೆ, ಭೂಮಿ ಅತಿಕ್ರಮಣ ಮಾಡಿದಾರಲ್ಲ, ಇಲ್ಲ ಅವರು ನೋಡಿ ವಾತ್ಸಲ್ಯ ಮನೆ ಕಟ್ಟಿ ಕೊಡ್ತಾರೆ. ಅಂದರೆ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ. ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ, ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ, ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಹೋಗೋದು. ಆಯ್ತು ಸ್ವಾಮಿ, ನೀವು ಒಳ್ಳೆ ಕೆಲಸ ಮಾಡ್ತೀರ ಅಂತ ಏನು ಹೇಳಿದ್ರು ಅದು 100ಕ್ಕೆ 100 ಪ್ರಶ್ನೆಗಳಿದ್ದರೂ ಕೂಡ ಅದರ ಬಗ್ಗೆ ಒಪ್ತೇವೆ ನಾವು. ಎಸ್, ನಾವು ಅದನ್ನು ಕೂಡ ಒಂದು ಹೇಳಿದ್ದೇವೆ. ಹೆಗ್ಗಡೆ ಅವರ ಒಳ್ಳೆ ಕೆಲಸಗಳೆಲ್ಲ ಒಂದು ಪಟ್ಟಿ ಮಾಡಿ, ಹಾಗೆ ಹೇಳಿದುಂಟಲ್ಲ, ಅವೆಲ್ಲ ಪಟ್ಟಿ ಮಾಡಿ. ಹೆಗ್ಗಡೆ ಅವರ ಕೆಟ್ಟ ಕೆಲಸಗಳಂತ ನಾವೇನು ಹೇಳ್ತಾ ಇದ್ದೇವೋ ಅದನ್ನೊಂದು ಪಟ್ಟಿ ಮಾಡಿ, ಎರಡನ್ನು ಕೂಡ ಇಟ್ಟುಕೊಂಡು ವಿಮರ್ಶೆ ಮಾಡುವ, ತುಲನೆ ಮಾಡುವ. ಒಬ್ಬರು ಜಡ್ಜರನ್ನು ಇಟ್ಟುಬಿಡಿ, ನಿಮಗೆ ಬೇಕಾದವರನ್ನು ಇಟ್ಕೊಳ್ಳಿ, ತುಲನೆ ಮಾಡುವ. ಯಾವುದು ಹೆಚ್ಚು ಅಂತ ತಕ್ಕಡಿಯಲ್ಲಿ ಗೊತ್ತಾಗ್ತದಲ್ಲ, ಯಾವುದು ಹೆಚ್ಚು ಅಂತ, ಯಾವುದು ಹೆಚ್ಚು ಅಂತ ಗೊತ್ತಾಗ್ತದಲ್ಲ, ಮಾಡಿ ಅದನ್ನೊಂದು ಸಲ. 2,500 ಕೋಟಿ ರೂಪಾಯಿ ಭೂ ಹಗರಣ, ಸಾವಿರಾರು ಕೋಟಿ ರೂಪಾಯಿ ಸಂಪತ್ತಿನ ಆರ್ಥಿಕ ಭೂ ಹಗರಣ, ಈ ಮತ್ತಿಗೆ ಎಸೈಟ್ ಆಗಿರುವಂಥದ್ದು ಅತ್ಯಾಚಾರ ಅನಾಚಾರಗಳು ಮತ್ತು ಸಾವುಗಳು ಕೊಲೆದು ಎಲ್ಲ ವಿಷಯಗಳೆಲ್ಲ ಯಾವುದುಂಟೋ
ಇದರ ಮೌಲ್ಯವನ್ನು ಲೆಕ್ಕ ಮಾಡಲಿಕ್ಕಾಗ್ತದೆ, ಎಷ್ಟು ಕೋಟಿ ಅಂತ ತಗೊಂಡು ಹೇಳಿ. ಇವರು ಮಾಡ್ತಿರುವಂಥ ಕೆರೆದು ಹೂಳೆ ತೆಗೆದು ಎಷ್ಟು ವರ್ಷದಲ್ಲಿ, ಇವ್ರು ಮಾಡ್ತಿರುವಂಥ ಮಾಸಾಸನೆ ಎಷ್ಟು, ಬಾಕಿದೆಷ್ಟು, ಇದೆಲ್ಲ ಕೆಲವು ಕೋಟಿಗಳಲ್ಲಿ ಬರ್ತದೆ ಎಲ್ಲ ಅಷ್ಟೇ. ಅವ್ರು ಹೇಳ್ಬೇಕಾದ್ರೆ ಎಲ್ಲ 10-15 ವರ್ಷದ ಒಟ್ಟು ಸೇರಿಸಿ ಹೇಳ್ತಾರೆ ಅಲ್ಲ, ಆಯಾ ವರ್ಷದೆಷ್ಟು ಅಂತ ಗೊತ್ತಾಗ್ತದೆ. ನಾವೊಂದು ಲೆಕ್ಕ ಮಾಡಿದ್ದೇವೆ ಅಲ್ಲಿ ಒಳಗಿನವರಿದ್ದರು ಕೇಳಿಕೊಂಡು. ಇದೆಲ್ಲ ಮಾಡ್ತಿರುವಂಥದ್ದು ಅವರು ದೇವಸ್ಥಾನದ ಹಣದಿಂದಲ್ಲ, ಈ ಕಮಿಷನ್ ಹಣದಿಂದ, ಬಡ್ಡಿ ಹಣದಿಂದ ಮಾಡ್ತಿರುವಂಥದ್ದು. ದೇವಸ್ಥಾನದಿಂದ ಅವ್ರು ಕೊಡ್ತಿರುವಂಥದ್ದು ಎಷ್ಟು? ಈ ದೇವಸ್ಥಾನ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋದಕ್ಕೆಲ್ಲ 1 ಲಕ್ಷ, 2 ಲಕ್ಷ, 3 ಲಕ್ಷ, 5 ಲಕ್ಷ ಎಲ್ಲ ಕೊಡ್ತಾರೆ. ಮ್ಯಾಕ್ಸಿಮಮ್ ಅಂದರೆ 10 ಲಕ್ಷ, ಕೆಲವು ಭಾಳ ಇವರಿಗೆ ಕೊಡ್ತಾರಲ್ಲ. ಈಗ ಕಮ್ಮಿ ಆಗಿದೆ, ಯಾಕೆ ಈಗ ಇನ್ಕಮ್ ಕಮ್ಮಿ ಆಗಿದೆ ಅಲ್ಲಿ ಈಗ. ಅದನ್ನೆಲ್ಲ ಟೋಟಲ್ ಮಾಡಿದ ವರ್ಷಕ್ಕೆ ಬರುವಂಥದ್ದು 3 ಕೋಟಿ ರೂಪಾಯಿ ಮಾತ್ರ. ಇಷ್ಟೇ. ಉತ್ಪತ್ತಿಯಲ್ಲಿ 500 ಕೋಟಿ ರೂಪಾಯಿ ಆದಾಯ ಇದ್ದರೂ ಕೂಡ ಇವರು ಕೊಡ್ತಿರುವಂಥದ್ದು ಈ ದೇವಸ್ಥಾನಗಳಿಗೆ ಎಷ್ಟು? ಆಡಳಿತಕ್ಕೆ ಬಾಕಿದ್ದಕ್ಕೆಲ್ಲ ಸೇರಿಸಿ ಒಂದು 50-60% ಹೋಯ್ತು ಅಂತ ಇಟ್ಕೊಳ್ಳಿ. ಬಾಕಿದ ಹಣ ಏನಾಗುತ್ತೆ? ಏನು ಮಾಡ್ತೀರಾ? ಇವರು ರಾಜಕಾರಣಿಗಳಿಗೆ ಇಲೆಕ್ಷನ್ ಟೈಮ್ನಲ್ಲಿ ಹಣ ಕೊಡೋದು ಎಲ್ರಿಗೂ ಕೂಡ ಗೊತ್ತಿಲ್ವಾ? ಪ್ರತಿಯೊಬ್ಬರಿಗೂ ಕೊಡ್ತಾರೆ, ರಾಜಕಾರಣಿಗಳಿಗೆ, ಅಭ್ಯರ್ಥಿಗಳಿಗೆ ಹಣ ಕೊಡ್ತಾರೆ. ಅದೆಲ್ಲ ಬ್ಲ್ಯಾಕ್ ಮನಿ ಅಲ್ವಾ? ಎಲ್ಲಿಂದ? ಇವರ ಕುಟುಂಬದವರು ಎಷ್ಟು ಮಂದಿ ಎಲ್ಲ ಬೇರೆ ಕಡೆಯಲ್ಲೆಲ್ಲ ಇದು ಮಾಡಿದರೆ, ಆಸ್ತಿ ಖರೀದಿ ಮಾಡಿದರೆ, ಇದೆಲ್ಲ ಮಾಡಿದರೆ ಯಾವ ಹಣದಿಂದ? ನಮಗೆ ಮೊನ್ನೆ ತಾನೇ ಒಬ್ಬರು ಬೆಂಗಳೂರಿನಿಂದ ಒಬ್ಬರು ಹೈಯರ್ ಆಫೀಸರ್ ಒಬ್ಬರು ನಮಗೊಂದು ಮಾಹಿತಿಯನ್ನು ಕಳಿಸಿದ್ರು. ಹರ್ಷೇಂದ್ರ ಕುಮಾರ್ ಮರ್ತೂರಿನಲ್ಲಿ ಇಲ್ಲಿ ಒಂದು ಕಡೆಯಲ್ಲಿ 8 ಎಕರೆ 80 ಸೆಂಟ್ಸ್ ಸ್ಥಳವನ್ನು ತೆಗೆದುಕೊಂಡ್ರೆ ಡಾಕ್ಯುಮೆಂಟ್ ಕಳಿಸಿದ್ರು. ಈಗಿನ ವ್ಯಾಲ್ಯೂ ಅದರದ್ದು 380 ಕೋಟಿ ರೂಪಾಯಿಂದ 400 ಕೋಟಿ ರೂಪಾಯಿ ಇವ್ರು ತೊಗೊಂಡಿರುವಂಥದ್ದು. ಮಂಗಳೂರಿನಲ್ಲಿ ಕೆಲವು ಫ್ಲ್ಯಾಟ್ಗಳೆಲ್ಲ ಇದೆ, ಬೇರೆ ಬೇರೆ ಕಡೆ ಜಾಗಗಳಿದೆ. ಎಲ್ಲಿ ಹೋದರೆ ಇವರು ಬೇರೆ ಬೇರೆ ಕಡೆ ಜಾಗಗಳನ್ನು ತೊಗೊಂಡಿರೋದು ಇದೆ. ಅದೆಲ್ಲ ನಮ್ಮ ಹತ್ರ ಲೆಕ್ಕ ಪೂರ್ತಿ ಇಲ್ಲ. ಯಾವ ಹಣದಿಂದ ತೊಗೊಳ್ತಾರೆ ಇವರು? ಇವರ ಸ್ವಂತ ಉತ್ಪತ್ತಿ ಏನಿದೆ? ಅವ್ರ ಮನೆಯೇ ಒಂದು ಸಾಧಾರಣ 60-70 ಕೋಟಿ ರೂಪಾಯಿ ಇದೆ ಅಲ್ಲ ಬೀಡು. ಅದರ ಹಿಂದುಗಡೆ ಜೋಪಡಿಯಲ್ಲಿರುವಂಥ ಇವರಿದ್ದಾರೆ, ದಲಿತರ ಮನೆಗಳಿದೆ, 14 ಮನೆಗಳು. ಇವತ್ತು ಕೂಡ ಶತಮಾನಗಳಿಂದ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದವರದ್ದು. ಇವತ್ತು ಕೂಡ ಅವರಿಗೆ ಒಂದು 2-3 ಸೆಂಟ್ಸ್ಗೆ ಸ್ಥಳ ಹಕ್ಕುಪತ್ರ ಕೊಡಲಿಲ್ಲ, ಮನೆಗಳನ್ನು ಕಟ್ಟಿ ಕೊಟ್ಟಿಲ್ಲ. ಇವರು ಐಷಾರಾಮ ಮನೆಯಲ್ಲಿ ಇದ್ದಾರೆ. ಸರಿಗ ನೀವು ಮತ್ತೊಂದು ಕಡೆ ಬರ್ಕೊಂಡಿದ್ರಿ ಏನಂತ, ದೇವರ ಭೂಮಿಯನ್ನೇ ಅಪಹರಿಸಿ ಮಂಜುನಾಥ ಮತ್ತು ಅಣ್ಣಪ್ಪರಿಗೆ ನೆರೆ ಇಲ್ಲದಂತೆ ಮಾಡಿದಂಥ ಹಗರಣ ಅಂತ. ಇಂಥ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಯಾಕೆ ಮಾಡ್ತೀರಿ? ಪಬ್ಲಿಸಿಟಿಗೋಸ್ಕರನಾ? ಹೌದು, ಪಬ್ಲಿಸಿಟಿಗೋಸ್ಕರನೇ ಮಾಡುವಂಥದ್ದು. ಯಾರ ಪಬ್ಲಿಸಿಟಿ ಅಂತ? ನಮ್ಮ ಪಬ್ಲಿಸಿಟಿ ಅಲ್ಲ, ಅವರ ಪಬ್ಲಿಸಿಟಿ, ಅವರು ಮಾಡಿದ ಅಕ್ರಮಗಳ ಪಬ್ಲಿಸಿಟಿ. ಇದು 1 ಎಕರೆ 72 ಸೆಂಟ್ಸ್. ಕಬ್ಜೆ ಅಥವಾ ಸ್ವಾಧೀನದಾರನ ಹೆಸರು ದಿ ವೀರೇಂದ್ರ ಹೆಗ್ಗಡೆ. ಸ್ವಾಧೀನದಾರನ ಹೆಸರು ಅಂದರೆ ಓನರ್, ಮಾಲಕ ಇದರದ ಕಬ್ಜೆ ಅವರು. ಹಕ್ಕುಗಳಂತ ಕಾಲಮ್ ಇದೆ ನಮ್ಮ 11ನೇ ಕಾಲಮ್. ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಮತ್ತು ಅಂಗಣ. ಏನಿದು ಒಡೆತನ? ಈ ಭೂಮಿದ್ದು ವೀರೇಂದ್ರ ಹೆಗ್ಗಡೆಯವರದ್ದು. ಮಂಜುನಾಥ ಅಲ್ಲಿ ಉಳ್ಕೊಳ್ಳಿಕ್ಕೆ ಒಂದು ಹಕ್ಕು ಉಂಟು ಅಷ್ಟೇ. ಇದನ್ನು ನಾವು ಹೇಳ್ತಿರುವಂಥದ್ದು. ಮತ್ತೆಂತ ಮಂಜುನಾಥನ ಹೆಸರಲ್ಲಿ ಮಾಡ್ಲಿಕ್ಕಾಗತ್ತ ಜಾಗನ? ಒಂದು ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಯಾವುದೇ ಒಂದು ದೇವಸ್ಥಾನದ ಆಸ್ತಿ ಅದು ದೇವರ ಹೆಸರಿನಲ್ಲೇ ಇರಬೇಕು, ಅಲ್ಲಿಯ ಅರ್ಚಕರ ಅಥವಾ ಆಡಳಿತದಾರರ ಹೆಸರಿನಲ್ಲಿ ಅಲ್ಲ ಅಂತ ಉಂಟು. ಅದು ಇತ್ತೀಚೆಗಿನ ಆದೇಶ. ಇಲ್ಲಿ ಪ್ರಶ್ನೆ ಇರುವಂಥದ್ದು ಅದಲ್ಲ. ಇಲ್ಲಿ 1974ನೇ ಇಸ್ವಿಯಲ್ಲಿ ಭೂ ಸುಧಾರಣಾ ಕಾಯ್ದೆ ಬಂದಾಗ ಇವರು ಡಿಕ್ಲರೇಷನನ್ನು ಕೊಡ್ತಾರೆ, ಘೋಷಣಾ ಪತ್ರ. ಆ ಘೋಷಣಾ ಪತ್ರ ಕೊಡಬೇಕಾದ್ರೆ ಇವರು ಕೊಡಬೇಕಾದ ಏನಂತ ಹೇಳಿದ್ರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಂಪರೆಯ ಆಸ್ತಿಯ ಲೆಕ್ಕದಲ್ಲಿ ಹೆಗ್ಗಡೆಯಾಗಿ ಅವರು ಕೊಡಬೇಕಾಗಿತ್ತು, ಹೆಗ್ಗಡೆ ನೆಲೆಯಲ್ಲಿ. ಆದರೆ ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ನೋಡಿ ಇದು ಇದರಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಜಾಯಿಂಟ್ ಫ್ಯಾಮಿಲಿ ಆಫ್ ನೆಲ್ಯಾಡಿ ಬೀಡು ಆಫ್ ಧರ್ಮಸ್ಥಳ ಆಫ್ ವಿಚ್ ಶ್ರೀ ವೀರೇಂದ್ರ ಹೆಗ್ಗಡೆ ಈಸ್ ದ ಹೆಡ್ ಆಫ್ ದಿ ಫ್ಯಾಮಿಲಿ. ಅದರಲ್ಲಿ ವೀರೇಂದ್ರ ಹೆಗ್ಗಡೆ, ಸುರೇಂದ್ರ ಕುಮಾರ್, ದರ್ಶೇಂದ್ರ ಕುಮಾರ್, ರಾಜೇಂದ್ರ ಕುಮಾರ್, ರತ್ನಮ್ಮ ಹೆಗ್ಗಡ್ತಿ, ಪದ್ಮಲತಾ, ಇದೆಲ್ಲ ಹೆಸರು ಹಾಕ್ತಾರೆ ದ ಮೆಂಬರ್ಸ್ ಆಫ್ ಇದು. ಏನು ಮಾಡಿದ್ರು ಅಂತ ಹೇಳಿದ್ರೆ, ಅವರು ಆ ಭೂಮಿ 4172 ಎಕರೆ ಭೂಮಿಯನ್ನು ಡಿಕ್ಲರೇಷನ್ ಕೊಡಬೇಕಾದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಂಪರೆಯ ಆಸ್ತಿಯಾಗಿ ಅದರ ಹೆಗ್ಗಡೆ ನೆಲೆಯಲ್ಲಿ, ಹೆಗ್ಗಡೆ ಅಂತ ಹೇಳಿದ್ರೆ ಸರ್ನೇಮ್ ಅಲ್ಲ, ಅದು ದಟ್ ಇಸ್ ಎ ಪೋಸ್ಟ್. ಯಾರೇ ಬಂದು ಆ ಸ್ಥಾನದಲ್ಲಿ ಕೂತರು ಕೂಡ ಅವರಿಗೆ ಹೆಗ್ಗಡೆ ಅಂತ ಹೇಳ್ತಾರೆ. ಬಾಕಿಯವರಿಗೆ ಸುರೇಂದ್ರ ಕುಮಾರ್ ಅಷ್ಟೇ, ಹರ್ಷೇಂದ್ರ ಕುಮಾರ್. ಹೆಗ್ಗಡೆ ಒಬ್ಬರು ಮಾತ್ರ ಆ ಸ್ಥಾನದಲ್ಲಿ ಕೂತರು. ಸೊ ಆ ಹೆಗ್ಗಡೆ ಶಿಪ್ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಂಪರೆಯ ಆಸ್ತಿಗೆ ಓನರ್, ಅದರ ಪರವಾಗಿ
ಹೆಗ್ಗಡೆ ಹಾಗೆ ಕೊಡಬೇಕಿತ್ತು ಅವರು ಡಿಕ್ಲರೇಷನ್ ಅನ್ನು. ಓಕೆ. ಅದನ್ನು ಬಿಟ್ಟು ಅವ್ರು ಏನು ಮಾಡಿದ್ರು, ಅದನ್ನು ಅವರ ಕುಟುಂಬದ ಪರವಾಗಿ ಕೊಟ್ಟರು. ಸೊ ಅಲ್ಲಿಗೆ ಅದು ನಂತರ ಅದರ ಕತೆ ಉದ್ದ ಇದೆ ಅದರದ್ದು. ಕೊನೆಗೆ ಆರ್ಡ್ರ್ ಏನಾಯಿತು ಅಂತ ಹೇಳಿದ್ರೆ ಅದರಲ್ಲಿ ಪುನಃ ತುಂಬ ಇದಿದೆ. ಆರ್ಡ್ರ್ನಲ್ಲಿ ಕೊನೆಗೆ ಆ ಲ್ಯಾಂಡ್ ಟ್ರಿಬ್ಯುನಲ್ ಮಾಡಿದ ಆರ್ಡ್ರ್ನಲ್ಲಿ ಅದು ಆ ಕುಟುಂಬದವರ ಹೆಸರಿಗೆ ಆಯಿತು. ಅಂದರೆ 1050 ಎಕರೆ ಭೂಮಿ ಯಾವುದು ದೇವಸ್ಥಾನಕ್ಕೆ ಇರಬೇಕಾಗಿತ್ತೋ ಅದು ವೀರೇಂದ್ರ ಹೆಗ್ಗಡೆಯವರ ಆಗ ಹೇಳಿದ ಹೆಸರಿನವರಿಗೆ ಕುಟುಂಬಕ್ಕೆ ಆಯಿತು. ಸೊ ಅದು ಅವರು ಮಾಡಿರುವಂಥ ಬಹಳ ದೊಡ್ಡ, ಮಂಜುನಾಥನಿಗೆ ಮಾಡಿರುವಂಥ ಬಹಳ ದೊಡ್ಡ ಮೋಸ, ವಂಚನೆ ಅಂತ ನಾವು ಹೇಳಲಿಕ್ಕೆ ಕಾರಣ ಈ ದಾಖಲೆಯ ಆಧಾರದಲ್ಲಿ ನಾವು ಹೇಳ್ತಿರುವಂಥದ್ದು. ಈಗ ಅದು ಯಾರ ಹೆಸರಿನಲ್ಲಿ ಉಂಟು? ಈಗ ಆ ಕುಟುಂಬದವರ ಹೆಸರಿನಲ್ಲಿ ಉಂಟು, ಮಂಜುನಾಥ ಹೆಸರಿನಲ್ಲಿ ಇಲ್ಲ. ಚೇಂಜ್ ಮಾಡಲಿಕ್ಕೆ ಈಗ ಅವ್ರು ಮಾಡಬೇಕು ಅದನ್ನು. ನಾನು ಈ ಕ್ಷೇತ್ರದ ಭೂಮಿಯನ್ನು ನಾನೀಗ ಆಗ ನಾನು ತಪ್ಪಿನಲ್ಲಿ ಕೊಟ್ಟೆ ಅದನ್ನು ನನ್ನ ಕುಟುಂಬದ ಹೆಸರಿನಲ್ಲಿ, ಈಗ ನಾನು ಅದನ್ನು ಈಗ ಕ್ಷೇತ್ರಕ್ಕೆ ವಾಪಸ್ ಮಾಡ್ತೇನೆ ಅಂತ ಕೊಡಬೇಕಾದವ್ರು ಯಾರು? ಅವ್ರು ಮಾಡಬೇಕು. ನಾವು ಅದನ್ನು ಕೇಸ್ ಮಾಡ್ತೇವೆ, ಮತ್ತು ಇದನ್ನು ನಾವು ಅದನ್ನು ಕೇಸ್ ಮಾಡ್ತೇವೆ, ಮುಂದುವರಿಸ್ತೇವೆ. ಅದನ್ನು ಬಿಡೋ ಪ್ರಶ್ನೆ ಎಲ್ಲ, ಅದು ಕಾನೂನು ಪ್ರಕಾರ ಅದು ಆ್ಯಕ್ಷನ್ ಟೇಕಪ್ ಮಾಡ್ತೇವೆ. ಅದು ಬಂದೇ ಬರ್ತದೆ ಸರ್ಕಾರಕ್ಕೆ, ಇದಕ್ಕೆ ದೇವಸ್ಥಾನಕ್ಕೆ ವಾಪಸ್ ಬರ್ತದೆ. ಈಗ ಇಲ್ಲಿ ನಾವು ದೇವಸ್ಥಾನದ ಭೂಮಿಯನ್ನು, ಮಂಜುನಾಥನ ಭೂಮಿಯನ್ನು ಮಂಜುನಾಥನಿಗೆ ವಾಪಸ್ ಬರಬೇಕಂತ ನಾವು ಹೋರಾಟ ಮಾಡಿದ್ರೆ ನಾವು ಹಿಂದುತ್ವದ ವಿರೋಧಿಗಳ. ನಾವು ಹಿಂದೂ ವಿರೋಧಿ ಹೇಗೆ ಆಗ್ತಾರೆ? ನೀವು ದೇವ್ರ ಪರವಾಗಿ ಹೋರಾಟ ಮಾಡಿ, ನಾವು ದೇವರ ಪರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ದೇವರ ಭೂಮಿಯನ್ನು ಅವ್ರು ನುಂಗಿದ್ದು ಅಂತ ಹೇಳೋದಕ್ಕೆ ಅದೇ ಸಾಕ್ಷಿ ಇಲ್ವ ದಾಖಲೆ? ಆ ದಾಖಲೆ ಹೇಳ್ತದಲ್ಲ, ಅದಕ್ಕೆ ಬೇರೆ ಶಬ್ದ ಏನು ಹೇಳಬೇಕು? ಅವ್ರು ನುಂಗಿದ್ದಂತ ಹೇಳಬಾರ್ದು ಅಂತ ಹೇಳಲಿಕ್ಕಾಗ್ತದೆ, ವಂಚನೆ ಮಾಡಿದಲ್ಲ ಅಂತ ಹೇಳಲಿಕ್ಕಾಗ್ತದೆ. ಅದಕ್ಕೆ ಇರುವಂಥದ್ದು ಅದೇ ಅರ್ಥ. ಅಲ್ಲ ಅಂತ ಹೇಳಿ ಅವ್ರು ಹೇಳಿ ಅದನ್ನು. ಇಷ್ಟವರೆಗೆ ಯಾಕೆ ಅವ್ರು ಹೇಳಿಲ್ಲ? ಇಷ್ಟವರೆಗೆ ಚರ್ಚೆಗೆ ಯಾಕೆ ಬರಲಿಲ್ಲ? ಯಾಕೆ ಅದಕ್ಕೊಂದು ಸ್ಪಷ್ಟೀಕರಣವನ್ನು, ಕ್ಲಾರಿಫಿಕೇಷನನ್ನು ಕೊಡಲಿಲ್ಲ? ಒಂದು ಪತ್ರಿಕಾಗೋಷ್ಠಿ ಹೇಳ್ಬೋದಲ್ಲ ಕರೆದು, ಇಲ್ಲ 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 ಅದು ನಮ್ಮ ಕುಟುಂಬದೇ ಭೂಮಿ ಕೊಡಿ ದಾಖಲೆ. ಆದರೆ ಈಗ ಅದು ಅಣ್ಣಪ್ಪಂದು ಭೂಮಿ ಆಗಲಿ ಇದಾಗಲಿ ಅದೆಲ್ಲವೂ ಕೂಡ ಈಗ ವೀರೇಂದ್ರ ಹೆಗ್ಗಡೆಯವರ ಹೆಸರಿನಲ್ಲಿದೆ. ಅದಕ್ಕೆ 3672 ಮಂದಿಗೆ ಒಕ್ಕಲಿಗಳಿಗೆ ಹೋದ ಭೂಮಿ ಉಂಟಲ್ಲಿ ನೋಡಿ. ಇದು ಟೋಟ್ಲ್ ಭೂಮಿ 4672. ಅದರಲ್ಲಿ 3600 ಚಿಲ್ಲರೆ 620 ಎಕರೆ ಒಕ್ಕಲಿಗಳಿಗೆ ಹೋದ್ದು. ಆ ಬಾಕಿ 1050 ಎಕರೆ ಉಳಿದದ್ದು. ಈಗ ಆ 3020 ಎಕರೆಗೆ ಹೋದದ್ರಕ್ಕೆ ಸರ್ಕಾರದಿಂದ ಪರಿಹಾರ ಕೊಡ್ತಾರೆ, ಒಕ್ಕಲಿಗಳಿಗೆ ಹೋದದ್ರಿಂದ ದನಿಗಳಿಗೆ. ಅದು ನಿಜವಾಗಿ ಕ್ಷೇತ್ರಕ್ಕೆ ಹೋಗಬೇಕಾಗುತ್ತೆ. ಇದು ಇವರು ಮೋಸ ಮಾಡಿದ್ರು ಇವರಿಗೆ. ಆದರೆ ಅದರ ಫೈಲೇ ಇಲ್ಲ ಬೆಳ್ತಂಗಡಿ ತಾಲೂಕಿನಲ್ಲಿ. ಸೊ ಇದು ಇವರಿಗೆ ತೊಗೊಂಡಿದ್ದಾರೆ. ಎಷ್ಟೇ ಅನ್ನೋಂಥದ್ದು ಮೊತ್ತ ಕೂಡ ಗೊತ್ತಿಲ್ಲ, 16 ಕೋಟಿ ರೂಪಾಯಿದ್ದು ಆಗ ಮಾಡೋದು. ಸೊ ಹೀಗೆ ನಾವು ನಮ್ಮ ಪಬ್ಲಿಸಿಟಿಗಾಗಿ ಮಾಡ್ತಾ ಇಲ್ಲ. ಏನವರ ಏನವರು ಮೋಸ ಮಾಡಿದಾರೋ ಅದನ್ನು ನಾವು ಪಬ್ಲಿಸಿಟಿ ಮಾಡ್ತಾ ಇದ್ದೇವೆ, ಸತ್ಯವನ್ನು ಎದುರಿಗಿಟ್ಟುಕೊಂಡು. ಈಗ ನಾವು ಹಾಗೆ ಮಾಡಿದರೆ ಇದರ ಆಧಾರದ ಮೇಲೆ ನಾವು ಸುಳ್ಳು ಹೇಳ್ತಾ ಇದ್ದೇವಂತ, ಈ ಪರ್ಟಿಕ್ಯುಲರ್ ಕೇಸ್ನಲ್ಲಿ ನಾವು ಸುಳ್ಳು ಹೇಳ್ತಾ ಇದ್ದೇವಂತ ನಮಗೆ ಯಾಕೆ ಲೀಗಲ್ ನೋಟಿಸ್ ಕೊಡಲಿಲ್ಲ? ನೀವು ಸುಳ್ಳು ಹೇಳ್ತಾ ಇದ್ದೀರಿ, ಕಾಂಟ್ರರಿ ಟು ದ ಫ್ಯಾಕ್ಟ್ ಅಂತೇಳಿ ಹೇಳಿ. ಫ್ಯಾಕ್ಟ್ ಯಾವುದಂತ ಹೇಳಿ ನಮಗೆ. ನಮ್ಮ ಮೇಲೆ ಕೋರ್ಟಿಗೆ ಹೋಗಿ ನೀವು ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಕೋರ್ಟಿಗೆ ದಾಖಲೆ ಕೊಡಲಿಕ್ಕೆ ಅಲ್ಲಿ ಇರೋದು ಸುಳ್ಳು ಅಂತ. ಯಾಕಂದರೆ ಅವರೇ ಹೇಳಿದ್ದಾರೆ ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಂಪರೆಯ ಆಸ್ತಿ ಅಂತ ಕೊಂಡು ಹೇಳಿ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ನೋಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆಸ್ತಿಯು ಹೆಗ್ಗಡೆ ಪರಂಪರೆಯ ಆಸ್ತಿ ಆಗಿರುವುದರಿಂದ ಈ ಎಲ್ಲ ಆಸ್ತಿಗಳು ಹೆಗ್ಗಡೆಯವರಿಗೆ ಸೀಮಿತವಾಗಿದೆ. ಈ ಆಸ್ತಿಯು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸೇರಿದ ಆಸ್ತಿಯಾಗಿದ್ದು ಹೆಗ್ಗಡೆ ಪರಂಪರೆಯವರು ಈ ಆಸ್ತಿಗೆ ಅಧಿಕಾರಿಯಾಗಿರ್ತಾರೆಂದು ಈ ಮೂಲಕ ನಾನು ದೃಢೀಕರಿಸ್ತೇನೆ. ಇದು ವೀರೇಂದ್ರ ಹೆಗ್ಗಡೆಯವರೇ ಪುತ್ತೂರಿನ AC ಅವರ ಹತ್ರ ಕೊಟ್ಟಿರುವಂಥ ದೃಢೀಕರಣ ಪತ್ರ. ಯಾವುದಕ್ಕೆ? ಒಂದು 2.5 ಸೆಂಟ್ಸ್ ಜಾಗೆ, ಒಂದು 3.25 ಲಕ್ಷ ರೂಪಾಯಿ ಮಾರ್ಗಕ್ಕಾಗಿ, ಸರ್ಕಾರದ ಒಂದು ಮಾರ್ಗಕ್ಕಾಗಿ ಬಿಟ್ಟು ಕೊಡಲಿಕ್ಕೆ. ಅದನ್ನು ಫ್ರೀಯಾಗಿ ಬಿಟ್ಟು ಕೊಡಬೇಕೋ ಬೇಡ? ಅವರು 1 ರೂಪಾಯಿ ಏನಾದರೂ ಬಿಡ್ತಾರೆ ಅವರು? 1 ಇಂಚು ಜಾಗೆ ಬಿಡ್ತಾರೆ, 1 ಇಂಚು ರೂಪಾಯಿ, ಒಂದು ರೂಪಾಯಿಯನ್ನು ಬಿಡಿದ್ರೆ 1 ಇಂಚು ಜಾಗೆಯನ್ನು ಬಿಡೋದಿಲ್ಲ ಹೆಗ್ಗಡೆಯವರು. ಅಷ್ಟರ ಮಟ್ಟಿಗೆ ಭೂದಾಹ ಮತ್ತು ಧನದಾಹ ಅವರಿಗೆ ಇದೆ. ಸೊ ಇದೀಗ ಧರ್ಮಸ್ಥಳದ ಪರಂಪರೆ ಆಸ್ತಿ ಅಂತ ಇರುವುದರಿಂದ ಅವರವರು ಸ್ವಂತಕ್ಕೆ ಮಾಡಿಕೊಂಡದ್ರಿಂದ ಅವರು ಹೇಗೆ ಸ್ವಂತಕ್ಕೆ ಮಾಡಿಕೊಂಡಿದ್ದಾರೆ, ಹೇಗೆ ಧರ್ಮಸ್ಥಳ ದೇವರಿಗೆ ಮಂಜುನಾಥ ಸ್ವಾಮಿಗೆ ಹೇಗೆ ನಾಮ ಹಾಕಿದ್ದಾರೆ ಅಂತ ನಾವು ಹೇಳುವಂಥದ್ದು ಯಾವುದುಂಟೋ ಅದು ಸತ್ಯದ ಆಧಾರದ ಮೇಲೆ. ಇದನ್ನು ಅಲ್ಲ ಅಂತ ಇಷ್ಟರವರೆಗೆ ಹೆಗ್ಗಡೆಯವರು ಯಾಕೆ ಹೇಳಲಿಲ್ಲ? ಯಾಕೆ ನಮ್ಮ ಮೇಲೆ ಕೇಸ್ ಮಾಡಲಿಲ್ಲ ಈ ವಿಷಯದಲ್ಲಿ? ಇದು ನಮ್ಮ ಪ್ರಶ್ನೆ ಅವರಿಗೆ.
ಅಥವಾ ಅವರ ಸರ್, ಈಗ ಸಮರ್ಥಕರಿಗೆ. ನೀವು ಇಷ್ಟೆಲ್ಲ ಪೋಸ್ಟ್ ಮಾಡಿ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದಷ್ಟೇ ಮಾಡೋ ಬದಲು ಕೆಲವೊಂದಿಷ್ಟು ಟಿವಿ ಡಿಬೇಟ್ಗಳಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ಬೋದಲ್ಲ, ಯಾಕೆ ನೀವು ಮುಂದೆ ಹೋಗ್ತಾ ಇಲ್ಲ? ನಾವು ಮುಂದಕ್ಕೆ ಹೋಗುದು ಯಾಕೆ, ನೀವು ಕರೆದ್ರೆ ಬರ್ತೇವೆ, ಈಗ ಬರಲಿ ಇವತ್ತು. ಅಲ್ಲ ಸರ್, ನಮ್ದಾಯ್ತು, ನಾವೇನೋ ಡಿಜಿಟಲ್ ಮೀಡಿಯಾ ಕರೆದ್ವಿ, ಈಗ ಮೇನ್ ಸ್ಟ್ರೀಮ್ಗೆಲ್ಲ ಹೋಗಿ ನೀವು ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ನಾವು ನಮ್ಮ ನಿಲುವೇ ಇದೆ, ನಾವು ಎಲ್ಲಿಯೂ ಕೂಡ ನಾವಾಗಿ ಹೋಗಿ ನಮ್ಮದು ವಿಷಯವನ್ನು ಪ್ರಚಾರ ಮಾಡಿ ಅಂತಕೊಂಡು ಹೇಳಿ ನಾವು ಕೇಳೋದಿಲ್ಲ. ನಾವು ನಮ್ಮ ನಿಲುವು ಏನಂತಾರೆ ಜನಜಾಗೃತಿ ಮತ್ತು ಕಾನೂನು ಕ್ರಮ ಅಂತ ಕೊಂಡು ಹೇಳಿ. ಸೊ ಜನಜಾಗೃತಿಗೆ ಏನು ಮಾಡ್ತೇವೆ, ಇಲ್ಲಿವರೆಗೆ ನಾವು ಸುಮಾರು 24 ಪ್ರಕಟಣೆಯನ್ನು ಮಾಡಿದ್ದೇವೆ. ಅದನ್ನು ಎಲ್ಲ ರೀತಿಯಲ್ಲೂ ಕೂಡ ಪ್ರಕಟಣೆಗಳನ್ನು ಮಾಡ್ತೇವೆ, ಹಂಚುತ್ತೇವೆ. ಆಮೇಲೆ ಅದನ್ನು ವಾಟ್ಸಪ್ಪು, ಫೇಸ್ಬುಕ್ಕು, ಯೂಟ್ಯೂಬ್ ಇಂಟರ್ವ್ಯೂಗಳಲ್ಲಿ ಬಾಕಿ ಮುಖಾಂತರ ಮಾಡ್ತೇವೆ, ಎಲ್ಲ ಕಡೆಯಲ್ಲೂ ಮಾಡ್ತೇವೆ. ನಿಮ್ಮ ಹತ್ರ ಯಾರು ಕರೆದು ಕೂಡ ನಾವು ಬರ್ತೇವೆ. ಓಕೆ, ನಿಮ್ಗೆ ಕರಿಬೇಕು, ಒಟ್ಟಿನಲ್ಲಿ ಕರಿಬೇಕು. ಅಂದ್ರೆ ನಾವಾಗಿ ಪಬ್ಲಿಸಿಟಿ ಕೊಡ್ಲಿಕ್ಕೆ ಮಾಡಿ ಅಂತ ಹೇಳಲಿಕ್ಕೆ, ಯಾಕಂದ್ರೆ ನಾವು ಕೊಡ್ತಾ ಇದ್ದೇವಲ್ಲ. ನಾವು ಹೇಳೋದು ಆ್ಯಸ್ ಮಾಧ್ಯಮದ ಜವಾಬ್ದಾರಿ ಉಂಟೋ ಇಲ್ವೋ. ನೀವು ಅಲ್ಲಿಗೆ ಹಾರಿ ಹೋಗ್ತೀರಿ, ನೀವಂತ ಹೇಳೋದಲ್ಲ, ನೀವು ಅಲ್ಲಿಗೆ ಧರ್ಮಸ್ಥಳಕ್ಕೆ ಹಾರಿ ಹೋಗ್ತೀರಿ ಪ್ರಚಾರ ಕೊಡಲಿಕ್ಕೆ. ಮಾಧ್ಯಮದ ಕರ್ತವ್ಯ ಸುದ್ದಿಯನ್ನು ಹುಡುಕಿಕೊಂಡು ಹೋಗಿ ಪಬ್ಲಿಕ್ಕಿಗೆ ಕೊಡಬೇಕಾದ್ದು, ಅದು ನಿಮ್ಮ ಕರ್ತವ್ಯ. ಅದು ಥಿಯರಿ ಮಾತ್ರ. ಈಗ ಗಂಟೆಯಲ್ಲಿ ಬರ್ತದೋ ಆ ಗಂಟಿನ ಪ್ರಚಾರ ಮಾಡುವಂಥದ್ದು ಅಷ್ಟೇ. ಆ ಪ್ರಕಾರ ಆಗ್ತಾ ಇದೆ. ನಮ್ಮ ಹತ್ರ ಗಂಟು ಕೊಡಲಿಕ್ಕೆ ಯಾವುದು ಕೂಡ ಇಲ್ಲ, ಇಲ್ಲಿ ಕೊಡಲಿಕ್ಕೆ ಯಾವುದೇ ರೀತಿ ಇಲ್ಲ. ಪ್ರಸಾದ ಕೊಡಲಿಕ್ಕೆ ನಮ್ಮ ಹತ್ರ ಯಾವುದೂ ಇಲ್ಲ. ನಾವು ಮಾಹಿತಿಯನ್ನು ಕೊಡ್ತೇವೆ, ಜನಜಾಗೃತಿ ಮಾಡ್ತೇವೆ, ಅದನ್ನು ಮಾಡಬೇಕು. ಮೀಡಿಯಾದವರ ಕರ್ತವ್ಯ ಅದು. ನಾವು ಬರೋದಿಲ್ಲ ಅಂತ ಹೇಳಿದ್ದೇವೆ ನಿಮಗೆ, ಹಾಗೆ. ಇನ್ನು ಮೀಡಿಯಾದಲ್ಲಿ ಯಾರೊಟ್ಟಿಗೆ ಬಂದು ನೀವು ಸಂವಾದ ಮಾಡ್ತೇವೆ ಅಂತ ಹೇಳಿದ್ರೆ, ಖಂಡಿತವಾಗಿ ಯಾರೊಟ್ಟಿಗೆ ಬಂದು ನಾವು ಸಂವಾದ ಮಾಡಲಿಕ್ಕೆ ತಯಾರಿಲ್ಲ. ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ನಾವು ಮಾಡ್ತಿರುವಂಥ ಯಾವುದು ಆರೋಪ ಅಂತ ಅವ್ರು ಹೇಳ್ತಾರೆ, ನಮ್ಮದು ಸತ್ಯ ಆರೋಪ. ಅವರೊಟ್ಟಿಗೆ ನಾವು ತಯಾರಿದ್ದೇವೆ. ಅವರು ಬಿಟ್ಟು ಬೇರೆಯವ್ರ ಹತ್ರ ಚರ್ಚೆ ಬಂದು ನಮಗೆ ಅಗತ್ಯ ಇಲ್ಲ ಅದು ಮಾಡಲಿಕ್ಕೆ. ವೀರೇಂದ್ರ ಹೆಗ್ಗಡೆ ಅವರು ಬರ್ತಾರೋ, ಅವರೊಟ್ಟಿಗೆ ಬೇಕಾದ್ರೆ ಅವರ ವಕೀಲರು ಬರಲಿ, ಅವರ ಸಮರ್ಥಕರು ಯಾರೂ ಬರಲಿ, ನಾವು ರಂಜನ್ ರಾವೇಡ್ರು ಮತ್ತು ನಮ್ಮ ಯಾರಿದ್ದರೆ ನಾವು ಬರ್ತೇವೆ, ಟೀಮ್. ಹಾಗೆ ಆಗಬೇಕೇ ಹೊರತು ವೀರೇಂದ್ರ ಹೆಗ್ಗಡೆ ಅವರ ಪರವಾಗಿ ಇನ್ಯಾರ ಹತ್ರ ಹೋಗಿ ನಾವು ಮೀಡಿಯಾದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಲಿಕ್ಕೆ ನಾವು ತಯಾರಿಲ್ಲ. ಯಾಕಂದ್ರೆ ನಾವು ನೇರವಾಗಿದ್ದು ವೀರೇಂದ್ರ ಹೆಗ್ಗಡೆ ಅವರಿಗೆ ಹೇಳೋದು. ಯಾಕೆ ವೀರೇಂದ್ರ ಹೆಗ್ಗಡೆ ಅವರು ಇದನ್ನು ಡಿನೈ ಮಾಡೋದಿಲ್ಲ? ವೀರೇಂದ್ರ ಹೆಗ್ಗಡೆ ಯಾಕೆ ಇಷ್ಟವರಿಗೆ ಡಿನೈ ಮಾಡಲಿಲ್ಲ? ಇದನ್ನು ಇಟ್ಕೊಂಡು ಯಾಕೆ ಇಷ್ಟವರಿಗೆ ಅವರು ಪತ್ರಿಕಾಗೋಷ್ಠಿ ಕರೀಲಿಲ್ಲ? ಈ ಪ್ರಶ್ನೆ ಬರ್ತದಲ್ಲ. ಧರ್ಮಾಧಿಕಾರಿ ಸ್ಥಾನದಲ್ಲಿ ಇರುವವರಿಗೆ ಯಾವುದೆಲ್ಲ ಯೋಗ್ಯತೆ ಬೇಕೋ ಆ ಯೋಗ್ಯತೆ ಅವರಿಗೆ ಇರಬೇಕು. ಆ ಯೋಗ್ಯತೆ ಅವರಿಗೆ ಇದ್ದರೆ ಮಾತ್ರ ಆ ಸ್ಥಾನದಲ್ಲಿ ಇರಬೇಕು. ನೀವು ದೇವರ ಭೂಮಿಯನ್ನೇ, ಯಾವ ದೇವರ ಹೆಸರಿನಿಂದಾಗಿ ನಿಮಗೆ ಆ ಸ್ಥಾನ ಬಂದಿದೆಯೋ ಆ ಭೂಮಿಯನ್ನೇ ನೀವು ಒಳಗೆ ಹಾಕಿದ್ದೀರಿ ಅಂತೇಳಿ, ಆದರೆ ನೀವು ಆ ಸ್ಥಾನದಲ್ಲಿ ಕೂತ್ಕೊಳ್ಳಿಕ್ಕೆ ಯೋಗ್ಯರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.